ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಜೂನ್ ಮಂತ್ಲಿ ಎಕ್ಸ್ಪೈರಿನಲ್ಲಿ ಎರಡು ಇಂಡೆಕ್ಸಸ್ಸು ನಮ್ಮ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಎರಡೂ ಕೂಡ ಒಂದು ಆಲ್ ಟೈಮ್ ಹೈನ ಮಾಡಿದೆ. ಸಾರ್ವಕಾಲಿಕ ದಾಖಲೆ. ಇವತ್ತು ಗೂಳಿ ಆರ್ಭಟ. ನಾನು ಕೂಡ ಗ್ರೀನಲ್ಲಿ ಬಂದಿದ್ದೀನಿ. ಸೊ ಎಲ್ಲ ಸೆಕ್ಟರಲ್ಲೂ ನಿಮಗೆ ಇವತ್ತು ಗ್ರೀನ್. ಇವತ್ತು ಯಾವ ಸ್ಟಾಕ್ ಬಗ್ಗೆ ಮಾತಾಡೋದು, ಸೊ ಸ್ಟಾಕ್ ಸ್ಪೆಸಿಫಿಕ್ಕಾಗಿ ನಾನು ಏನು ಮಾತಾಡ್ತಾ ಇಲ್ಲ. ಇವತ್ತು ಎಲ್ಲದೂ ಕೂಡ ಸೂಪರ್ ಡೂಪರ್ ರ್ಯಾಲಿ. ಸೊ ಇವತ್ತು ಟಾಪ್ ಗೇನರ್ ಅಂತ ಅವನು ನೋಡೋದಾದರೆ ನಿಫ್ಟಿ 50ನಲ್ಲಿ ಅದಾನಿ ಎಂಟರ್ಪ್ರೈಸಸ್ 5.15% ಬಂದಿದೆ. ಅವರೇ ಇವತ್ತು ಒಂದು ಬ್ಲಾಕ್ ಡೀಲ್ ಕೂಡ ಆಗಿದೆ ಅಂತ ಸುದ್ದಿ. ಅದಾನಿ ಎಂಟರ್ಪ್ರೈಸಸ್ ಮತ್ತು ಅದಾನಿ ಗ್ರೀನಲ್ಲಿ ಸರಿಸುಮಾರು 4% ಶೇರ್ ಏನೋ ಒಂದು ಎಕ್ಸ್ಚೇಂಜ್ ಆಫ್ ಹ್ಯಾಂಡ್ಸ್ ಆಗಿದೆ. $1 ಬಿಲಿಯನ್ ಅಷ್ಟು ಎಕ್ಸ್ಚೇಂಜ್ ಆಗಿದೆ ಅಂತ ಒಂದು ನ್ಯೂಸು. ಆ ಕಾರಣದಿಂದಾಗಿ ಪಾಸಿಟಿವ್ ಆಗಿತ್ತು. ಜೊತೆಗೆ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ HDFC ಲೈಫ್ ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದು 680 ಲೆವೆಲ್ ಅಂತ ಹೇಳಿದ್ದೆ. ನೋಡೋಣ 660 ದಾಟಿದ್ರೆ ನೆಕ್ಸ್ಟ್ ನಾವು 680ಕ್ಕೆ ಹೋಗ್ತೀವಿ. ಸೊ ಇವೆರಡು ಇವತ್ತು ಟಾಪ್ ಗೇನರ್ ಮತ್ತು ಟಾಪ್ ಲೂಸರ್ ಅಂತ ಆಗಿದೆ. ಬೇರೆ ಎಲ್ಲ ಸೆಕ್ಟರಲ್ಲೂ ಕೂಡ ಸೂಪರ್ ಆಗಿರೋಂಥ ರ್ಯಾಲಿ ಇವತ್ತು ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಟ್ರೇಡ್ ಇತ್ತು ಅಂತ. ಕೆಲವೊಂದು ಜೊತೆಗೆ ಈ ವಿಡಿಯೋದ ಎಂಡಿಗೆ ಮೈಂಡ್ಫುಲ್ ಕೂಡ ಆಗಿರುತ್ತೆ. ಇವತ್ತು ಕೆಲವರು ಲಾಭ ಮಾಡ್ಕೊಂಡಿದ್ದೀರಾ, ಎಲ್ಲರೂ ಲಾಭ ಆಗಿರುತ್ತೆ ಅಂತಂದರೆ ಇಲ್ಲ, ಕೆಲವರಿಗೆ ಲಾಸ್ ಕೂಡ ಆಗಿದೆ. ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ ಮೈಂಡ್ಫುಲ್ಲಲ್ಲಿ. ಸೊ ಮೊದಲನೇದಾಗಿ ಟ್ರೇಡ್ ಯಾವ ರೀತಿ ಇತ್ತು ಅಂತ ನಾವು ನೋಡೋದಾದರೆ ನಿಫ್ಟಿನಲ್ಲಿ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಅನ್ಸುತ್ತೆ ನೀವು 5 ಮಿನಿಟ್ಸಲ್ಲಿ ನೋಡಿಕೊಂಡು ಟ್ರೇಡ್ ಮಾಡೋ ಥರ ಇದ್ದಿದ್ದು ಇವತ್ತು. ಸೊ ನಿನ್ನೆ ನಾನು ಚಾರ್ಟ್ ಸ್ಟಾಕ್ ಯಾರು ನೋಡಿದರೆ ಅವ್ರಿಗೆ ನಾನೇನು ಹೇಳಬೇಕಾಗಿಲ್ಲ. ನಿನ್ನೆ ಹೇಳಿದ್ದೆ ನಿಮಗೆ ಏಕ್ದಮ್ ಆಗಿ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಬೈ ಮಾಡಲಿಕ್ಕೆ ಹೋಗಬೇಡಿ, ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಸಾಧ್ಯತೆ ಇದೆ ಅಂತ. ಅದು ಬ್ಯಾಂಕ್ ನಿಫ್ಟಿನಲ್ಲಿ ತುಂಬ ವ್ಯಾಲಿಡ್ ಆಯಿತು. ಆದರೆ ನಿಫ್ಟಿನಲ್ಲಿ ನೋಡಿ ಅಷ್ಟು ದೊಡ್ಡದಾಗಿ ಬಂದು ಒಂದು ಪ್ರಾಫಿಟ್ ಬುಕ್ಕಿಂಗ್ ಖಂಡಿತ ಬಂತು. ಯಾಕೆಂದರೆ 18,900 ಲೆವೆಲೆಲ್ಲ ಇವಾಗ 15 ಮಿನಿಟ್ಸಿಂದ 5 ಮಿನಿಟ್ಸಿಗೆ ಸುಮಾರು ದಿನ ಆದ್ಮೇಲೆ ಬರ್ತಾ ಇದ್ದೀವಿ. ಈ ಝೋನ್ ನಿಮಗೆ ಏನು ಹೇಳಿದ್ದೆ ನೋಡಿ, ಈ ಝೋನಲ್ಲೆಲ್ಲ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಈ ಝೋನಲ್ಲೇ ಏನಾದರೂ ಬೆಳಗ್ಗೆ ಓಪನ್ ಆದರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಸೊ ವೆಯ್ಟ್ ಮಾಡಿ ಐದರ್ ನಮಗೆ ಈ ಏನು ಕ್ಲೋಸಿಂಗ್ ಝೋನ್ ಆಗಿದೆಯಲ್ಲ ಅಲ್ಲಿ ತನಕನಾದರೂ ನಾವು ವೆಯ್ಟ್ ಮಾಡಿದ್ರೆ, ಅಥವಾ 18,850 ತನಕ ವೆಯ್ಟ್ ಮಾಡಿ ಅಂತ ನೆನ್ನೆ ಚಾರ್ಟ್ ಸ್ಟಾಕಲ್ಲಿ ಹೇಳಿದ್ದೆ ನಿಮಗೆ. ಆದರೆ ಸರಿಸುಮಾರು 860 ಈ ಝೋನಿಗೆ ಬಂದು ಅದಾದಮೇಲೆ ಈ ಏಕ್ದಮ್ ವಾಪಸ್ಸು ರಿವರ್ಸ್ ಆಗ್ತಾ ಹೋಯಿತು. ಸೊ ರಿವರ್ಸ್ ಆಗಿ ಇದರಿಂದ ಮೇಲ್ಗಡೆ ಹೋಗ್ತಿದೆ ಅಂತಂದಾಗ ಭಯ ಆಗುತ್ತೆ. ಅಂದರೆ ಖಂಡಿತ ಭಯ ಆಗುತ್ತೆ, ಯಾಕೆಂದರೆ ಆಲ್ ಟೈಮ್ ಹೈ ಝೋನಿಗೆ ಹತ್ತಿರ ಹೋಗ್ತಾ ಇದೆ. ಆದರೆ ನೀವೇನು ಮಾಡಬೇಕು, ಇದೇನು ಒಂದು ಬಂದಿತ್ತಲ್ಲ 2 ಸಲ ಟೆಸ್ಟ್ ಆಗಿರೋ ಝೋನು, ಇದನ್ನೇ ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ನಾನು ನಿನ್ನೆನೂ ಹೇಳಿದ್ದೀನಿ 3 ಸಲ ಟೆಸ್ಟ್ ಆಗಿರೋಂಥ ಝೋನು. ಸೊ ಮೇಲ್ಗಡೆ ಹೋಗೋ ಎಲ್ಲ ಸಾಧ್ಯತೆಯೂ ಕಾಣಿಸ್ತಾ ಇದೆ. ನೋಡೋಣ ನಾಳೆ ಒಂದು ಆಲ್ ಟೈಮ್ ಹೈ ಮಾಡುತ್ತಾ ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಮೇಲ್ಗಡೆ ಬರ್ತಾ ಇದೆ ನೋಡಿ. ಇದು ಯಾವಾಗ ಹಾಕೊಂಡ್ರೆ ಟ್ರೆಂಡ್ ಲೈನ್ಗಳು ಅಂತ ನನಗೆ ಗೊತ್ತಿಲ್ಲ. ಅದೆಲ್ಲ ವಾಪಸ್ ಇವಾಗ ಗೋಚರಿಸೋಕ್ಕೆ ಶುರುವಾಯಿತು. ಯಾಕೆ ಅಂತಂದರೆ ನಾವು ಡೈಲಿ ಕ್ಯಾಂಡಲ್ ಹಾಕೊಂತ ಬರೋದಾದರೆ ಇಲ್ಲಿ ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಅಂತ ಹೇಳ್ತಾ ಬಂದಿದ್ನಲ್ಲ ನಾನು, ಇಲ್ಲಿಂದ ಕೆಳಗಡೆ ಹೋಗಬೇಕು ಅಂತ ನೋಡಿ. ಅದು ಫೇಲ್ ಆಗಿದೆ. ಒಂದು ಅದ್ರ ಕೆಳಗಡೆ ಕ್ಲೋಸಿಂಗ್ ಕೊಟ್ಟು ಕನ್ಫರ್ಮೇಷನನ್ನು ಕೊಟ್ಟು ನಿಮಗೆ ಇದ್ರ ಕೆಳಗಡೆ ಬರ್ದಲ್ಲೇ ವಾಪಸ್ ರಿವರ್ಸ್ ತೊಗೊಂಡು ಬಂದಿರೋಂಥದ್ದು ಅದ್ಭುತವಾದಂಥ ರ್ಯಾಲಿ. ಬಟ್ ಆದರೆ ಮತ್ತೆ ಇದು ಏನಾದರೂ ಬುಲ್ ಟ್ರ್ಯಾಪ್ ಆಗ್ತಾ ಇದೆಯಾ ಏನು ಅನ್ನೋದನ್ನು ಜುಲೈ ಮಂತಲ್ಲಿ ಮಾರ್ಕೆಟು ಉತ್ತರ ಕೊಡುತ್ತೆ. ಯಾಕೆಂದು ಹೇಳ್ತಾ ಇದ್ದೀನಿ ಅಂದರೆ ವಿಕ್ಸ್ ನೋಡಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಇವಾಗ ಒಂದು ಕರೆಕ್ಷನ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಥರ ಕಾಣಿಸ್ತಾ ಇದೆ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಎಲ್ಲ ಬರುತ್ತೆ. IT ಶುರುವಾಗಿ ಎಲ್ಲದೂ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. HDFC ಬ್ಯಾಂಕ್ HDFC ಲಿಮಿಟೆಡ್ ಮರ್ಜರ್ ಮೇನ್ ಇವೆಂಟ್ ಏನಿದೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ, ಎಕ್ಸ್ಪೈರಿಗಳು ಚೇಂಜ್ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ 1 ಲಾಟಿಗೆ 25 ಕ್ವಾಂಟಿಟಿ ಇರೋದು 15 ಕ್ವಾಂಟಿಟಿ ಆಗಿ ಫ್ರೈಡೇಗೆ ಅಂತ ಚೇಂಜ್ ಆಗುತ್ತೆ. ಈ ಎಲ್ಲ ಬದಲಾವಣೆಗಳಿದೆ. ಸೊ ನೆನ್ನೆ ಕೂಡ ನಾನು ಅದನ್ನೇ ಟೈಟ್ಲ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಒಂದು ಆಲ್ ಟೈಮ್ ಹೈ ಝೋನ್ನ ಮಾಡಿದೆ ಇವತ್ತು ನಿಫ್ಟಿ. ಆದರೆ ಇದು ಕನ್ವಿನ್ಸಿಂಗ್ ಆಗಿ ಇನ್ನು ಮೇಲ್ಗಡೆ ಹೋಗುತ್ತಾ ಅಥವಾ ಇನ್ನು ಕೆಳಗಡೆ ಬರುತ್ತಾ ಅನ್ನೋದು ಗೊತ್ತಿಲ್ಲ. ಯಾಕೆಂದು ಹೇಳ್ತಾ ಇದ್ದೀನಿ ಅಂದರೆ ನಾನು ಲಾಂಗ್ ಟರ್ಮಲ್ಲಿ ಖಂಡಿತವಾಗ್ಲೂ ಬುಲಿಶ್ ಆಗಿದ್ದೀನಿ ನೋಡಿ. ಅದ್ರ ಬಗ್ಗೆ ಎಲ್ಲ ನಾನು ಲಾಸ್ಟಿಗೆ ಮಾತಾಡ್ತೀನಿ. ಯಾಕೆ ಈಕ್ವಿಟಿನಲ್ಲಿ ಹೂಡಿಕೆ ಮಾಡಬೇಕು, ಮತ್ತು ನೀವು ಯಾರು ವೀಡಿಯೋನ ನೋಡ್ತಾ ಇದ್ದೀರಾ ಅಥವಾ ಯಾರು ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನೀವು ಆಲ್ರೆಡಿ ಒಂದು ಬೆನಿಫಿಟಲ್ಲೇ ಇದ್ದರೆ ಏನು ಆಲ್ರೆಡಿ ನೀವು ಇನ್ವೆಸ್ಟ್ ಆಗಿರೋದೇ ನೀವು ಮಾಡಿರುವಂಥ ಬೆನಿಫಿಟ್ಟು. ಸುಮಾರು ಜನ 140 ಕೋಟಿ ಜನ ಇದ್ದಾರಲ್ವ, ಒಂದು 10 ಕೋಟಿ ಜನ ಸ್ಟಾಕ್ ಮಾರ್ಕೆಟಲ್ಲಿರ್ಬೋದು. ಇನ್ನು ಸುಮಾರು ಆಲ್ಮೋಸ್ಟ್ ಇನ್ನು ಮಿಕ್ದವ್ರು ಯಾರು ಕೂಡ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅವರಿಗೆ ಒಂದು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿ. ಅದು ಯಾಕೆ ಅಂತ ನಾನು ವೀಡಿಯೋ ಎಂಡಿಗೆ ಹೇಳ್ತೀನಿ. ಸೊ ಏನೊಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಬಂದಿತ್ತು, ಅದನ್ನು ಬೀಟ್ ಆಗಿಲ್ಲ. ಸೊ ವೆರಿ ಬುಲ್ಲಿಶ್. ಇವತ್ತು ಸ್ವಲ್ಪ FIDI ಡೇಟಾ ನೋಡ್ಕೊಂಡು ಬನ್ನಿ. 12,350 ಕೋಟಿನ ಬೈ ಮಾಡಿದ್ದಾರೆ FII. ಸೊ ನಾನು ಇವತ್ತು ಯಾಕೆ ನಾನು ತಮ್ಮನೆಯನ್ನು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ ಅಂತ ಕೊಟ್ಟಿದ್ದೀನಿ ಅಂದರೆ ನೋಡಿ, ಬ್ಯಾಂಕ್ಗಳೆಲ್ಲ ರಿಸೆಷನ್ ಆಗುತ್ತೆ, ಅವ್ರದ್ದೆಲ್ಲ ಇದು ಮುಚ್ಚೋಗ್ತಾ ಇದೆ ಅಂತ ಬಂತು. ಸಿಲಿಕಾನ್ ವ್ಯಾಲಿ ಬ್ಯಾಂಕು ಇದರದ್ದೆಲ್ಲ US ಅಲ್ಲಿ ದೊಡ್ಡ ಎಕನಾಮಿಕ್ ಕಂಟ್ರೀಸ್ ಎಲ್ಲ ಆ ಥರ ಬಂತು. ಜರ್ಮನಿ ಸೇರಿದಂತೆ ಸುಮಾರು ಕಂಟ್ರಿಗಳೆಲ್ಲ ಒಂದು ಎಕನಾಮಿಕ್ ಸ್ಲೋ ಡೌನ್ ಆಗ್ತಾ ಇದೆ. ನ್ಯೂಜಿಲೆಂಡ್ ಎಲ್ಲ ರಿಸೆಷನ್ ಶುರುವಾಗಿದೆ ಅನ್ನೋ ಒಂದು ಭಯ ಇದೆ. ಜಾಬ್ ಕಟ್ ಆಗ್ಬೋದು, ರಿಸೆಷನ್ ಆಗ್ಬೋದು. ಈ ಎಲ್ಲ ಭಯಗಳ ಮಧ್ಯೆ ಭಾರತ ಒಂದು ಸಾರ್ವಕಾಲಿಕ ದಾಖಲೆಯನ್ನು ಮಾಡ್ತಾ ಇದೆ. ಸೊ ಇದು ಒಂದು ಖುಷಿ ಪಡೋ ವಿಚಾರನೇ ಅಲ್ವಾ. ಸೊ ಇಲ್ಲಿ ಎಷ್ಟು ಒಂದು ಚೇಂಜ್ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗಬೇಕು. ಸೊ ಆಲ್ರೆಡಿ ನಾವು 5th ಲಾರ್ಜೆಸ್ಟ್ ಎಕನಾಮಿ ಆಗಿದ್ದೀವಿ. ಅದು ಇನ್ನೂ ಡೆವಲಪ್ ಆಗ್ತಾನೆ ಹೋಗ್ತೀವಿ ಅಂತ ಅನ್ಸುತ್ತೆ. ಸೊ ರೋಡ್ ನೆಟ್ವರ್ಕಲ್ಲಿ ನೋಡಿ ನಾವು 2nd ಲಾರ್ಜೆಸ್ಟ್, ಚೈನಾನು ಕೂಡ ಹಿಂದಿಕ್ಕಿದ್ದೀವಿ. ಸೊ ಎಲ್ಲದರಲ್ಲೂ ಚೈನಾದಿಂದ ಹಿಂದೆ ಅಂತ ಹೇಳ್ಕೊತಿದ್ವಿ ಅಲ್ವಾ. ಈಗ ನೋಡಿ ಜನಸಂಖ್ಯೆನಲ್ಲೂ ಚೈನಾನ ದಾಟ್ಸಾಯಿತು. ಜೊತೆಗೆ ರೋಡ್ ನೆಟ್ವರ್ಕಲ್ಲೂ ಕೂಡ ಇವಾಗ ನಾವೇ 2nd ಲಾರ್ಜೆಸ್ಟ್ ನಾವೇ ಇವಾಗ 2nd ಲಾರ್ಜೆಸ್ಟ್ ರೋಡ್ ನೆಟ್ವರ್ಕ್ ಇರೋದು ಆಫ್ಟರ್ USA ಅಂತ ನೋಡೋದಾದರೆ. ಸೊ ಇದೆಲ್ಲ ವೆರಿ ಪಾಸಿಟಿವ್ ವಿಷಯಗಳು. ಯಾಕೆ ನಮ್ಮ ದೇಶಕ್ಕೆ ಬಂದು ದುಡ್ಡು ಹಾಕ್ತಾರೆ ಜನ ಹೊರಗಡೆಯಿಂದ ಬಂದು ಹಾಕಬೇಕು ಅಂದರೆ ಆ ದೇಶದಲ್ಲಿ ಒಂದು ಡೆವಲಪ್ಮೆಂಟ್ ಇದೆ, ಒಂದು ಪ್ರಗತಿ ಇದೆ ಅಂತ ಕಾಣಿಸಿದ್ರೆ ಮಾತ್ರ ಅಲ್ವಾ ಹಾಕೋದು. ಆ ಕಾರಣದಿಂದಾಗಿ ಈ ವಿಚಾರನೆಲ್ಲ ಹೇಳಿದೆ. ಸೊ ಇವಾಗ ನೋಡ್ತಾ ಹೋಗೋಣ ಇವತ್ತು ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತಂದರೆ, ಸೊ ನಿಫ್ಟಿನಲ್ಲಿ ಇವತ್ತು ಒನ್ ವೇ ರ್ಯಾಲಿನೇ ಇದ್ದಿದ್ದು, ಏನೂ ಒಂದು ಸೆಂಟಿಮೆಂಟ್ ಚೇಂಜ್ ಇರಲ್ಲ. ಬಟ್ ಗ್ರೂಪಲ್ಲಿ ಅವ್ರಿಗೆ ಗೊತ್ತಿದೆ. ಬಟ್ ಈ ಝೋನ್ ಬಂದಾಗ 18,900-950 ಝೋನ್ ಬಂದಾಗ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದೆ ನಾನು. ಯಾಕೆಂದರೆ ಬ್ಯಾಕ್ಗ್ರೌಂಡ್ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ ಅಂತ. ಸೊ
ಅಲ್ಲಿ ಬಂದ್ರೂ ನಿಮಗೆ ಯಾವುದನ್ನು ಕೇರ್ ಮಾಡ್ದಲೆ ನಿಫ್ಟಿ ಸೀದಾ ಮೇಲ್ಗಡೆ ಮಾಡ್ತಾ ಹೋಯಿತು. ಸೊ 15 ಮಿನಿಟ್ಸಲ್ಲಿ ಟ್ರೇಡ್ ಮಾಡಿದರೆ ಅಥವಾ ನೀವು 5 ಮಿನಿಟ್ಸಲ್ಲಿ 15 ಮಿನಿಟ್ಸಲ್ಲಿ ಟ್ರೇಡ್ ಮಾಡಿದ್ರೆ ನಿಮಗೆ ನಾಯ್ಸ್ಗಳು ಅವಾಯ್ಡ್ ಆಗುತ್ತೆ ಅಷ್ಟೇ, ಇನ್ನೇನು ಹೇಳ್ತಾ ಇಲ್ಲ. ಸೊ ನೀವು ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀರಾ ಅಂತಂದರೆ ಕಂಟಿನ್ಯೂ ಹೋಗಲಿ ಬಿಡಿ, ಎಲ್ಲಿ ತನಕ ಹೋಗುತ್ತೆ ಅಂತ ಅಲ್ಲಿ ತನಕ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದಿತ್ತು. ಬಟ್ ಅಟ್ರಾಕ್ಟಿವ್ ಟ್ರೇಡ್ ಇದ್ದಿತ್ತು ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ, ಯಾಕೆಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಕರೆಕ್ಷನ್ ಆಗಿತ್ತು. ಸೊ ಕರೆಕ್ಷನ್ ಆಗಿ ಆಮೇಲೆ ಆಲ್ ಟೈಮ್ ಹೈಗೆ ಬಂದಿದ್ದು. ಸೊ ಜಾಸ್ತಿ ಪಾಯಿಂಟ್ಸ್ ಅಂತ ಕ್ಯಾಪ್ಚರ್ ಮಾಡೋದಾದರೆ ಮತ್ತು ಇದು ಆಲ್ ಟೈಮ್ ಹೈಗೆ ಇನ್ನೂ ಒಂದು ಆಲ್ರೆಡಿ ಅನ್ಚಾರ್ಟೆಡ್ ಟೆರಿಟರಿ ಏನಲ್ಲ ಅಲ್ವಾ, ಹೋಗಿ ಬಂದಿದ್ದ ಜಾಗ ಆಗಿದ್ದರಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು. ನಿಫ್ಟಿನಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ನಾನು ಕಾದು ನೋಡ್ತೀನಿ, ಯಾಕೆಂದರೆ ಇದೆಲ್ಲ 19,000 ಝೋನ್ ಇವತ್ತೇ ಫಸ್ಟ್ ಬಂದಿರುವಂಥದ್ದು, ಹಾಗಾಗಿ ಅಷ್ಟನ್ನು ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಆಗೋದಿಲ್ಲ. ಸೊ ಇಲ್ಲಿಂದ ನೀವು ಟ್ರೇಡ್ ತೊಗೊಂಡಿದ್ರೆ ನೀವು ಈ ಝೋನ್ಗೆ ನೀವು ಆರಾಮಾಗಿ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ಅದಾದ್ಮೇಲೆ ನೋಡಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ, ಬಸ್ ಸ್ಟ್ಯಾಂಡ್ ಮಾಡಿ ಮತ್ತೆ ಹೇಗೆ ಮಾಡಿದ್ರು ನಾವು ಹಿಂದ್ಗಡೆ ಹಾಕೊಂಡ್ರೆ ಟ್ರೆಂಡನ್ನು ಎಕ್ಸಾಕ್ಟಾಗಿ ರೆಸ್ಪೆಕ್ಟ್ ಮಾಡಿ ಅಲ್ಲಿಂದ ಕರೆಕ್ಷನ್ ಬಂದು ಈ ಝೋನ್ ಒಳಗಡೆ ಬಂದು ಮುಗಿಸಿದೆ. ಸೊ ಇದು ಎಕ್ಸ್ಟೆಂಡೆಡ್ ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ, ನಾಳೆ ರಜಾ ಇದೆ, ನಾಡಿದ್ದು ಯಾವ ರೀತಿ ಸೆಂಟಿಮೆಂಟ್ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನಿಮಗೆ ಇವಾಗ ಸದ್ಯಕ್ಕೆ ಸಪೋರ್ಟ್ ಅಂತ ಕಾಣಿಸ್ಬೇಕು ಅಂದರೆ ಕೆಳಗಡೆ 18,880 ಈ ಲೆವೆಲ್ ಏನಿತ್ತಲ್ಲ ಇದೇ ನಮಗೆ ಸಪೋರ್ಟ್ ಆಗ್ತಾ ಹೋಗುತ್ತೆ. ಬಟ್ 18,880ರಿಂದ 18,900 ಅನ್ನೋದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಬಟ್ ಈ ಝೋನ್ ಏನಿದೆಯಲ್ಲ 18,880ರಿಂದ 19,050 ಏನು ಒಂದು ಹೈ ಮಾಡಿದೆಯಲ್ಲ, ಈ ಝೋನ್ ಮಧ್ಯೆ ಇದ್ದಾಗ ನೀವು ತುಂಬ ಹುಷಾರಾಗಿ ಟ್ರೇಡ್ ಮಾಡಬೇಕು, ಯಾಕೆಂದರೆ ಇವತ್ತೇ ಫಸ್ಟ್ ಟೈಮ್ ಇದು ಇಲ್ಲಿ ಬಂದು ಟೆಸ್ಟ್ ಆಗಿರುವಂಥದ್ದು. ಸೊ ಇಲ್ಲಿ ಪಾಸ್ ಆಗ್ಬೋದು, ಇಲ್ಲಿ ಬೇರೆ ಬೇರೆ ಥರದ್ದೆಲ್ಲ ಆಟ ಆಡಿಸ್ಬೋದು, ಸ್ವಲ್ಪ ಟೈಮ್ ತೊಗೊಳುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ 44,000ದಿಂದ 44,500 ಏನಾಯಿತು ಅಂತ ಅಬ್ಸರ್ವ್ ಮಾಡಿ, ಅದು ಅವಾಗ ನಾನು ಹೇಳೋದು ಅರ್ಥ ಆಗ್ತಾ ಇರುತ್ತೆ ಅಂತ ಅನ್ಕೊಂತೀನಿ ಏನಾಗುತ್ತೆ ಅಂತ. ಸೊ ಆ ಝೋನಲ್ಲಿ ಇದ್ದಾಗ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ. ಸೊ ನಾಳೆ ಇದಕ್ಕಿಂತ ಝೋನಿಂದ ಮೇಲ್ಗಡೆ ಹೋಗ್ತಾ ಹೋಯಿತು ಅಂತಂದರೆ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಆ ರೀತಿ ಟ್ರೇಡ್ ಮಾಡ್ಬೋದು. ಅದು ಬಂದಾಗ ನೋಡ್ಕೊತ ಹೋಗೋಣ. ಬಟ್ ಇವತ್ತು ಸೂಪರ್ ಆಗಿರುವಂಥ ರ್ಯಾಲಿ ಆಗಿತ್ತು. ಇಲ್ಲಿ ನೀವು ಅವ್ರು ಬಿಟ್ಟು ಇವರು ನಾರು ಮಾಡಿದ್ರೆ, ವಾಟರ್ ಫಾಲ್ ಮಾಡಲು ಮಾಡಿದರೆ ಎಲ್ಲದೂ ಕೂಡ ವರ್ಕೌಟ್ ಆಗಿರ್ತಿತ್ತು. ಇಲ್ಲಿ ನೋಡಿ ಈ ಕ್ಯಾಂಡ್ಲು ಅದು ಹಿಂದಿನ ಕ್ಯಾಂಡ್ಲೋನ ಬೀಟ್ ಮಾಡಿಲ್ಲ, ಇದೇ ರೀತಿ ಆಗ್ತಾನೆ ಹೋಗಿದೆ ಮೊಮೆಂಟು. ಇಲ್ಲಿ ನಿಮಗೆ ವಾಪಸ್ ಇಮಿಡಿಯೇಟಾಗಿ ಮೇಲ್ಗಡೆ ತೊಗೊಂಡಿದ್ರು, ಇದನ್ನು ಲೋ ಮಾಡೋಕ್ಕೆ ಬೀಟ್ ಮಾಡೋಕ್ಕೆ ಬರಲಿಲ್ಲ, ಇಲ್ಲಾಯಿತು. ಸೊ ಈ ಕ್ಯಾಂಡಲ್ಲಿ ಯಾವಾಗ ಪಾಸ್ ಆಗ್ತಾ ಬಂತು ಇಲ್ಲಿ ನೀವು ಎಕ್ಸಿಟ್ ಮಾಡೋದಾಗಿದ್ರೆ ಇದು ಸೇಫ್ ಎಕ್ಸಿಟ್. ಸರಿಸುಮಾರು 18,950 ಲೆವೆಲ್, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಆಪ್ಷನ್ ಚೈನ್ ನೀವು ನೋಡೋದಾಗಿದ್ರು 19,000ಕ್ಕೆ ಮತ್ತು 18,950 ಸಿಕ್ಕಾಪಟ್ಟೆ ಕಾಲ್ ರೇಟಿಂಗ್ ಆಗಿತ್ತು. ಸೊ ಇದು ಒಂದು ಸೂಪರ್ ಆಗಿರೋ ರ್ಯಾಲಿ ಅಲ್ವ, ಇಷ್ಟು ಒಂದು 100 ಪಾಯಿಂಟ್ ನಿಮಗೆ ಆರಾಮಾಗಿ ಟ್ರೇಡ್ ಮಾಡ್ಲಿಕ್ಕೆ ಸಿಕ್ಕಿದ್ರೆ ಇನ್ನೇನು ಬೇಕಾಗಿಲ್ಲ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಇದೆ, ಇಲ್ಲಿ ರಿವರ್ಸ್ ಟ್ರೇಡ್ ಮಾಡ್ಬಿಟ್ಟು ಕೆಲವರು ಕೈ ಸುಟ್ಕೊಂಡಿರ್ತೀರಾ, ಅದೆಲ್ಲ ನಾನು ಮೈಂಡ್ಫುಲ್ಲಲ್ಲಿ ಮಾತಾಡ್ತೀನಿ. ಸೊ ನಿಫ್ಟಿನಲ್ಲಿ ನೋಡ್ತಾ ಹೋಗೋಣ, 18,900 18,880 ಅನ್ನೋದು ಇವಾಗ ಸದ್ಯದ ಮಟ್ಟಿಗೆ ಸಪೋರ್ಟ್ ಆಗಿ ಆಗ್ತಾ ಹೋಗುತ್ತೆ. ಯಾಕೆಂದರೆ 3 ಸಲ ಟೆಸ್ಟ್ ಮಾಡಿ ಮೇಲೆ ಹೋಗಿದ್ದಂಥ ಝೋನು. ಸೊ ಒಂದು ಸೋಮವಾರ ನೋಡಿದ್ಮೇಲೆ ಯಾವ ರೀತಿ ಆಗುತ್ತೆ ಅಂತ ಅದನ್ನು ರೀತಿ ಪ್ಲಾನ್ ಮಾಡಿ ಹೋಗೋಣ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಇವತ್ತು ಮತ್ತೆ ಇನ್ನೇ ಹೇಳ್ತಾ ಇದ್ದೀನಿ, ನೆನ್ನೆ ವೀಡಿಯೋ ನೋಡಿದ್ರೆ ನಿಮಗೆ ನಾನು ಏನು ಹೇಳದೇ ಬೇಕಾಗಿಲ್ಲ. ನೆನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, ಒಂದು ಸಿಕ್ಕಾಪಟ್ಟಿ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸಿಕ್ಕಾಪಟ್ಟಿ ದೊಡ್ಡದಾಗಿ ಒಂದು ರ್ಯಾಲಿ ಆಗಿದೆ. ಸೊ ಈ ಕಾರಣದಿಂದಾಗ ನಾಳೆ ಏನಾದರೂ ಮೇಲ್ಗಡೆ ತುಂಬ 44,300 350 ಮೇಲೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ವೆಯ್ಟ್ ಮಾಡಿ, ಇವತ್ತಿನ ಕ್ಲೋಸಿಂಗ್ ಲೆವೆಲು 44,100 ಲೆವೆಲು ಇಲ್ಲಿ ಬಂದರೆ ಇದು ಸ್ವೀಟ್ ಸ್ಪಾಟ್ ಆಗಿರುತ್ತೆ ಎಂಟ್ರಿ ಆಗೋಕ್ಕೆ ಅಂತ. ಸೊ ಇವತ್ತು ಅಫಿಷಿಯಲ್ ಗ್ರೂಪಲ್ಲಿವರೆಗೂ ಹೇಳಿದೆ ನಾನು 44,150 ಸ್ವೀಟ್ ಎಂಟ್ರಿ ಅಂತ. ಸೊ ನೋಡಿ ಅಲ್ಲಿ ಬಂತು, ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಸೊ ಇವಾಗ ನಿಮಗೆ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದಾಗ ನಿಮಗೆ ಏನು ಒಂದು ಅಡ್ವಾಂಟೇಜ್ ಅಂತಂದರೆ ಹಿಂದಿನ ದಿನದ ಕ್ಲೋಸಿಂಗ್ ಲೆವೆಲು ಇಲ್ಲಿ ನೀವು ಸ್ವಲ್ಪ ನೋಡೋದಾದರೆ ಇಲ್ಲೂ ಕೂಡ ನೀವು ಪ್ರೈಸ್ ಆಕ್ಷನ್ ಆಗಿದ್ದ ಝೋನು. ಸೊ ಈ ಝೋನಲ್ಲಿ ಇದ್ದಾಗ ನೀವು ಇಲ್ಲಿ ಎಂಟ್ರಿ ತೊಗೊಬೋದಾ ಅಂತಂದರೆ, ಬಸ್ ಸ್ಟ್ಯಾಂಡಲ್ಲೇ ಇದ್ದಾಗ ಎಂಟ್ರಿ ತೊಗೋಬೋದಾ ಅಂತಾರೆ ಯಾವ ರೀತಿ ಅಂದರೆ ಈ ಥರ ದಿನಗಳಲ್ಲಿ ನಾನು ತೊಗೊತೀನಿ. ಯಾಕೆಂದರೆ ಆಲ್ರೆಡಿ ಸೂಪರ್ ಆಗಿರುವಂಥ ಒಂದು ಪಾಸಿಟಿವ್ ಮೂಮೆಂಟ್ ಇದೆ, ಅದೇ ಒಂದು ಬೇಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಕ್ಲೋಸಿಂಗ್ ಇವತ್ತು ಕೂಡ ಅಲ್ಲೇ ಒಂದು ಹಾಲ್ಟ್ ಮಾಡ್ತಾ ಇದೆ ಅಂತಂದಾಗ ಇಲ್ಲಿ ನೀವು ಟ್ರೇಡ್ ತೊಗೊಂಡ್ರೆ ಇದನ್ನು ಬ್ರೇಕಾಗಿ ಬಂದರೆ ಸಣ್ಣ ಸ್ಟಾಪ್ ಲಾಸ್ ಅಲ್ವಾ, ಇಲ್ಲೇ ಸ್ಟಾಪ್ ಲಾಸ್. ಅಥವಾ ನೀವು ನೋಡಿ ಇವತ್ತು ಸ್ವಲ್ಪ ಯೋಚನೆ ಮಾಡಿ, ಇವತ್ತು ಮೈಂಡ್ಫುಲ್ ಅಂತ ಹೇಳಿರೋದ್ರಿಂದ ನಾನು ಸೊ ಅದ್ರ ಬಗ್ಗೆ ಬರ್ತೀನಿ ನಾನು. ಇಲ್ಲಿಂದನೇ ಎಂಟ್ರಿ ಎಷ್ಟು ಜನಕ್ಕೆ ಸಿಕ್ಕಿರುತ್ತೆ. ಸೊ ಸುಮಾರು ಜನ ಇವತ್ತು ಮಾರ್ಕೆಟ್ ಓಪನಿಂಗ್ ಆದಮೇಲೆ ಗ್ರೀಡಿಂದ ಸೊ ಇಲ್ಲೇ ಎಂಟ್ರಿ ಸಿಕ್ತು ಅಂತ ಟ್ರೇಡ್ ತೊಗೊಳಕ್ಕೆ ಹೋಗಿ ಇಲ್ಲಿಂದ ಲಾಸ್ ಮಾಡ್ಕೊಂಡಿರ್ತಾರೆ. ಇಷ್ಟು ದೊಡ್ಡ ಲಾಸ್ ಒಂದು 100-150 ಪಾಯಿಂಟ್ ಕೆಳಗಡೆ ಬಂದಾಗ ನೋಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇರಲ್ಲ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ ಅಂತಂದರೆ ನಿಮಗೆ ಸಿಕ್ಕಾಪಟ್ಟಿ ಆಲ್ರೆಡಿ ನಿಮಗೆ ಆಪ್ಷನ್ ಪ್ರೈಸ್ಗಳು ಸಿಕ್ಕಾಪಟ್ಟಿ ಶೂಟ್ ಅಪ್ ಆಗಿರುತ್ತೆ. ಅಲ್ಲಿಂದ ನಿಮಗೆ ಈ ರೀತಿ ಕರೆಕ್ಷನ್ ಬಂತು ಅಂದರೆ ತುಂಬ ವೇಗವಾಗಿ ನಿಮ್ಮದು ಹಾಫ್ ದ ಕ್ಯಾಪಿಟಲ್ ಆಗೋಗ್ಬಿಡುತ್ತೆ. ನೋಡಿ ಅಲ್ಲಿ ನೀವು ಕ್ಯಾಪಿಟಲ್ನ ಕಳ್ಕೊಂಡ್ರೆ ಆಮೇಲೆ ನಿಮ್ಗೆ ಇಂಥ ಟ್ರೇಡ್ ಮಾಡಲಿಕ್ಕೆ ಸಿಗೋದೇ ಇಲ್ಲ ಅಲ್ವಾ. ಸೊ ಇವತ್ತು ಸೇಫ್ ಇಲ್ಲಿಂದ ನಿಮಗೆ ಎಂಟ್ರಿ ತೊಗೊಂಡಿದ್ದಿದ್ರೆ ಅಂದರೆ 44,150 ಝೋನಿಂದ ಎಗೇನ್ ಎಕ್ಸಿಟ್ ಅಂದರೆ 44,350 ನಾನು ಹೇಳೋಗಿದೆ. ಇದು ಸೇಫ್ ಎಕ್ಸಿಟ್ ಅಂತ ಕಾಣಿಸ್ತಾ ಇದೆ. 44,400 ಬಂದು ಟೆಸ್ಟ್ ಮಾಡ್ಬೋದು ಅನ್ನೋದು ನಮ್ದಾಗಿತ್ತು. 44,500 ಕೊಟ್ಟಿದ್ದು ಮಾರ್ಕೆಟು ಬೋನಸ್. ಸೊ 44,350 400 ಲೆವೆಲಲ್ಲಿ ನೀವು ಇಲ್ಲಿ ಎಕ್ಸಿಟ್ ಮಾಡಿದ್ದಿದ್ರೆ ಇಲ್ಲಿ ನೋಡಿ ಮತ್ತೆ ರಿವರ್ಸ್ ಟ್ರೇಡ್ ತೊಗೊಂಡು ಹೋಗ್ತೀರಿ. ಯಾಕೆ ನನಗೆ ರಿವರ್ಸ್ ಟ್ರೇಡ್ ತೊಗೊತೀರಾ ಅನ್ನೋದು ನನಗೆ ಅರ್ಥನೇ ಆಗೋದಿಲ್ಲ. ಯಾಕೆಂದರೆ ನಿಫ್ಟಿ ಆಲ್ ಟೈಮ್ ಹೈ ಮಾಡಕ್ಕೆ ಬರ್ತಾ ಇದೆ. ನಿನ್ನೆ ಇಷ್ಟೊಂದು ದೊಡ್ಡದಾಗಿ ಪಾಸಿಟಿವ್ ಮೂಮೆಂಟ್ ಬಂದಿದೆ. ನಾನು ಹೇಳ್ತಾನೆ ಬಂದಿದ್ದೀನಿ, ಲೋಯರ್ ಹೈ ಲೋಯರ್ ನೋ ಪ್ಯಾಟರ್ನ ಬೀಟ್ ಆದರೆ ನೀವು ಕಾನ್ಫಿಡೆಂಟಾಗಿ ಬೈ ಮಾಡ್ಬೋದು. ಇದು ಇಷ್ಟು ದಿನದಲ್ಲೂ ಆಗಿಲ್ಲ ಅಂತ ಹೇಳಿದ್ದೀನಿ. ಇಷ್ಟೆಲ್ಲ ಪ್ಯಾರಾಮೀಟರ್ ಇದ್ದಾಗ ಇಲ್ಲಿ ಯಾಕೆ ರಿವರ್ಸ್ ಟ್ರೇಡ್ ತೊಗೊಳಕ್ಕೆ ಹೋಗ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಸೊ ಅದೊಂದು ಕಾಮನ್ ಮೆಂಟಾಲಿಟಿ, ಅದನ್ನು ನೀವು ಚೇಂಜ್ ಮಾಡ್ಕೊಡ್ಲೇಬೇಕು. ನೋಡಿ ಆ ರೀತಿ ಆಗೋದಿಲ್ಲ. ಸೊ ಇಲ್ಲೊಂದು ನೀವು ಟ್ರೆಂಡ್ ಲೈನ್ ಹೇಳ್ಕೊಂಬಿಟ್ರೆ ಸೊ ಈ ಟ್ರೆಂಡ್ ಲೈನ್ ನೋಡಿ ಇಲ್ಲಿ ಅಲ್ಲಿ ಬಂದಾಗೆಲ್ಲ ನಿಮ್ಗೆ ಸಪೋರ್ಟ್ ತೊಗೊಂಡುತ್ತೆ, ಮೇಲ್ಗಡೆ ಹೋಗ್ತಾನೆ ಹೋಗುತ್ತೆ. ಈ ರೀತಿಯಾಗಿ ಇನ್ನೂ ನೀವು ಫೈನ್ ಟ್ಯೂನ್ ಮಾಡ್ಕೊಂಡು ನೋಡ್ಬೋದು. ಸ್ವಲ್ಪ ನೋಡೋದನ್ನು ಕೇಳೋದನ್ನು ನೀವು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಏನು ಅನಾಲಿಸಿಸ್ ಅಂತ. ಏನು ಹೇಳ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ನೋಡಿ ಒಂದು ಕರೆಕ್ಷನ್ ಬಂದಿದೆ, ಕರೆಕ್ಷನ್ ಬಂದ್ಬಿಟ್ಟು ಒಂದು ಸಲ ಅಟೆಂಪ್ಟ್ ಮಾಡಿ ಆ ಝೋನಿಂದ ನಿಮಗೆ ಮತ್ತೆ ಒಂದು ಕರೆಕ್ಷನ್ ಬಂದಿದೆ ಅಲ್ವಾ. ನಿನ್ನೆ ಕ್ಲೋಸಿಂಗ್ ಪ್ರೈಸ್ ತನಕ ಬಂದಿದೆ, ಮತ್ತೆ ಒಂದು ಅಟೆಂಪ್ಟ್ ಮಾಡಿದೆ, ಆಗಿಲ್ಲ. ಇಲ್ಲೊಂದಾಗಿದೆ, ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಕಾಣಿಸ್ತಾ ಇದೆ 5 ಮಿನಿಟ್ಸಲ್ಲಿ. ಸೊ ವಾಪಸ್ ಈ ಝೋನ್ ಹತ್ರ ಬಂದಾಗೆಲ್ಲ ನಿಮ್ಗೆ ಏನಾಗ್ತಾ ಇದೆ, ಇಲ್ಲಿ ಈ ಝೋನಿಂದ ಈ ಝೋನಲ್ಲಿ ನಿಮಗೆ ಒಂದು
ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇತ್ತು. ವಾಪಸ್ ಇದು ಈ ಝೋನಿಗೆ ಅಂತ ಬಂದಾಗ ಅದು ನೋಡಿ ಅಲ್ಲೇ ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾಯಿದೆ ನೋಡಿ, 3 ಸಲ ಮತ್ತೆ ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಸೊ ಇದು ಸ್ವಲ್ಪ ಸಿಂಪಲ್ ಪ್ಯಾಟರ್ನ್, ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ಸುತ್ತೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಏನು ಕ್ರಿಯೇಟ್ ಆಗಿದೆ ಈ ಝೋನಿಂದ ಈ ಝೋನು. ಸೊ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು, ಇವಾಗ ಇದು ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ ಅಂತ ನೀವು ಗೊತ್ತಾಗ್ಬಿಡ್ಬೇಕು. ಇಲ್ಲಿ ಬೆಳಗ್ಗೆ ನೋಡಿ ಇಲ್ಲಿ 2 ಸಲ 3 ಸಲ ರೆಸಿಸ್ಟೆನ್ಸ್ ಆಗಿರೋಂಥ ಝೋನು, ಅದೇ ಕ್ಯಾಂಡ್ಲಿಂದ ಮಾರಬಹುದು ಕ್ಯಾಂಡಲ್ ಆಗಿರೋಂಥ ಝೋನು. ಸೊ ಹೀಗಿದ್ದಾಗ ಇದನ್ನು ಬೀಟ್ ಆಗಿ ಬರೋ ತನಕನಾದರೂ ನೀವು ವೆಯ್ಟ್ ಮಾಡಬೇಕು ಪಿ ಟ್ರೇಡ್ ತೊಗೊಳಕ್ಕೆ ಅಂತಂದರೆ. ಸೊ ಪಿ ಟ್ರೇಡ್ ಅಷ್ಟು ಈಸಿಯಾಗಿ ಬರ್ತಾ ಇಲ್ಲ. ಇಲ್ಲಿ ನೋಡಿ ಒಂದು ಬಾರ್ ಬರ್ತಾ ಇದೆ, ನೆಕ್ಸ್ಟ್ ಇಷ್ಟು ದೊಡ್ಡದ ಗ್ರೀನ್ ಹೋಗ್ತಾ ಇದೆ. ಸೊ ಇಷ್ಟು ಈ ರೀತಿ ಇದ್ದಾಗ, ಇಷ್ಟು ಕ್ಲಿಯರ್ ಇಲ್ದಲೇ ಇದ್ದಾಗ ಹೇಗೆ ಪಿ ಟ್ರೇಡ್ ತೊಗೊಳ್ತಾರೆ? ಇಂಥ ದಿನಗಳಲ್ಲಿ ಪಿ ಟ್ರೇಡ್ ತೊಗೊಳಕ್ಕೆ ಚಾನ್ಸೇ ಇಲ್ಲ. ನೀವು ಅದು ಆ ರೀತಿ ಮಾಡ್ಬಾರ್ದು. ನಾನು ಸಿ ಟ್ರೇಡ್ ತೊಗೊಂಡಿನಿ ನೆಕ್ಸ್ಟ್ ಪಿ ಟ್ರೇಡ್ ತೊಗೊತೀನಿ ಅಂತ ಈ ರೀತಿ ವರ್ಕ್ ಆಗೋದಿಲ್ಲ. ಸೊ ಅದಾದಮೇಲೆ ನಿಮಗೆ ವಾಪಸ್ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಝೋನ್ ಮಾಡ್ಕೊಂಡಿತ್ತು ಬ್ಯಾಂಕ್ ನಿಫ್ಟಿ, ಸರಿ ಸುಮಾರು 44,300ರಿಂದ 400 ಅನ್ನೋದು ಒಂದು 200ರಿಂದ 300 ಅನ್ನೋ ಟ್ರಿಕ್ಕಿ ಝೋನ್ ಅಂತ ಹೇಳಿದೆ ನಿಮಗೆ. ಆ 200ರಿಂದ 300 ಝೋನಲ್ಲಿ ತುಂಬ ಹೊತ್ತು ಆಟ ಆಡಿಸಿದ್ದಾರೆ. ಅದಾದಮೇಲೆ ನಿಮಗೆ ಒಂದು 400 ಹೈ ಮಾಡ್ತು, ವಾಪಸ್ ಮತ್ತೆ ಕರೆಕ್ಷನ್ ಬಂದು ಇಲ್ಲಿ. ಸೊ ಯಾರ್ಯಾರು ಇವತ್ತು ಬೈ ಆ್ಯಂಡ್ ಡಿಪ್ ಮಾಡಿದ್ರು ನಿಮಗೆಲ್ಲ ಒಂದು ಸೂಪರ್ ಆಗಿರುವಂಥ ಆಪರ್ಚುನಿಟಿ ಸಿಕ್ಕಿರುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವತ್ತು 44,500 ಮೇಲ್ಗಡೆ ಏನು ಮಾಡ್ತಲ್ಲ, ಇದು ಒಂದು ಆಲ್ ಟೈಮ್ ಹೈ ಅಲ್ವಾ. ಸೊ ಈ ಹಿಂದೆ ಆಗಿರಲಿಲ್ಲ ಇದು. ಸೊ ಇಲ್ಲಿ ನೋಡೋದಾದರೆ ನೀವು ಇವತ್ತು ಒಂದು ದೊಡ್ಡದಾಗಿರುವಂಥ ಒಂದು ಕ್ಯಾಂಡಲ್ ಮಾಡಿದೆ, ವಿಚ್ ಇಸ್ ವೆರಿ ದೊಡ್ಡ. ಇದು ತುಂಬ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳ್ಕೊಳೋ ಥರ ಸಾಧ್ಯತೆ ಇರುತ್ತೆ. ಯಾಕೆಂದರೆ 44,150ರಿಂದ 44,500 ರೇಂಜಲ್ಲಿ ಮಾಡಿರುವಂಥ ಕ್ಯಾಂಡಲ್ ಇದು. ಸೊ ಶುಕ್ರವಾರ ಒಂದು ಬೋರಿಂಗ್ ಡೇ ಆಗಿ ಉಳ್ಕೋಬೋದು, ಇದಿಷ್ಟರಲ್ಲಿ ರೇಂಜಲ್ಲೇ ಉಳ್ಕೋಬೋದು. ಯಾಕೆಂದರೆ ಒಂದು ರಜನೂ ಇರೋದ್ರಿಂದ ಮೂವ್ಮೆಂಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಇದಕ್ಕಿಂತ ಮೇಲ್ಗಡೆ ಹೋಗಬೇಕು ಮಾರ್ಕೆಟ್ ಅಂತಂದರೆ ಆವಾಗ ನೀವು 44,500ನೇ ನೀವು ಸ್ಟ್ರಿಕ್ಟ್ ಆಗಿರೋಂಥ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ಸಣ್ಣದಾಗಿ ಎವ್ರಿ 100 ಪಾಯಿಂಟ್ಸ್ನ ನೀವು ಕ್ಯಾಪ್ಚರ್ ಮಾಡೋ ಥರ ಟ್ರೇಡ್ ಮಾಡ್ಬೋದು. ನಿಮಗೆ ಸೂಕ್ತವಾಗಿ ಒಂದು ಪ್ರೈಸ್ ಆಕ್ಷನ್ ಕಾಣಿಸಿ ಏನಾದರೂ ಹ್ಯಾಮರು ಈ ರೀತಿ ಪ್ಯಾಟರ್ನ್ ಬಂದರೆ ಆ ರೀತಿ ಟ್ರೇಡ್ ತೊಗೋಬೋದು. ಇಲ್ಲಾಂದರೆ ಇದ್ರ ಒಳಗಡೆ ಇದ್ದಾಗ ಮತ್ತೆ ಇಲ್ಲಿ ದಿನ ಏನು ಮಾಡ್ಕೊಂಡು ಬಂದ್ರಲ್ಲ ನೆನಪಿದೆಯಾ, ಒಂದು ಸೈಡ್ ವೈಸ್ ಆಗಿ ಸಣ್ಣದಾಗಿ ಅದೇ ರೀತಿಯಾಗಿ ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಎರಡೂ ಕೂಡ ಒಂದು ಆಲ್ ಟೈಮ್ ಹೈ ಝೋನಲ್ಲಿದೆ. ಸೊ ಇಲ್ಲಿಂದ ಯಾರಾದರೂ LTCG ಬುಕ್ ಮಾಡ್ಕೊಂಡ್ರ ಅಂತಲೂ ಕೇಳಿದೆ ನಾನು ಇನ್ವೆಸ್ಟರ್ಸಿಗೆ. ಯಾಕೆಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಮತ್ತು ಹೂಡಿಕೆ ಮಾಡಲು ಸರಿಯಾದ ಸಮಯ ಯಾವುದು ಅಂತ. ಅದನ್ನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೀವು ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡ್ಬೋದು. ಜೊತೆಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ವಿಡಿಯೋ ಇದೆ. ಅದು ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಮುಂಬರೋ ದಿನಗಳಲ್ಲಿ ನಿಫ್ಟಿದ ಎಕ್ಸ್ಪೈರಿ ಬೇರೆ ಆಗ್ತಿದೆ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬೇರೆ ಆಗ್ತಾಯಿದೆ. ಸೊ ಆ ಕೋರಿಲೇಷನ್ ಮ್ಯಾಟ್ರಿಕ್ಸಿಗೆ ಏನಾದರೂ ಚೇಂಜಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಅದೆಲ್ಲ ಮುಂದಿನ ವಾರ ನೋಡ್ತಾ ಹೋಗೋಣ. ಬಟ್ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಎಸ್ಪೆಷಲಿ ನೀವು ಟ್ರೇಡರ್ ಆಗಿದ್ದರೆ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾನು ಮುಂದಿನ ವಾರದಲ್ಲಿ ಒಂದು ಪಾಸ್ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ ಈ ಝೋನಲ್ಲಿ. ಯಾಕೆಂದರೆ ಒಂದು 2 ದಿನದಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಮೂವ್ಮೆಂಟ್ ಕೊಟ್ಟಿರೋದ್ರಿಂದ ಇಲ್ಲಿ ಒಂದು ಪಾಸ್ ಆಗೋ ಸಾಧ್ಯತೆ ಇದೆ. ಸೊ ನಿಫ್ಟಿನ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ ನೋಡಿಕೊಂಡು ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಮೇಲೇನೋ ಕೆಳಗಡೆ ಅಂತ ನಿರ್ಧಾರ ಮಾಡುತ್ತೆ. ಸೊ ಐ ಆಮ್ ನಾಟ್ ಟೂ ಬುಲಿಶ್ ಆಲ್ಸೋ, ಅಥವಾ ನಾನು ತುಂಬ ಬೇರಿಶ್ ಆಗಿದ್ದೀನಿ ಅಂತನೂ ಅಲ್ಲ, ಮತ್ತೆ ಒಂದು ಸೈಡ್ ವೇಸ್ ಝೋನಿಗೆ ಅಡಾಪ್ಟ್ ಆಗಬೇಕು ಅಂತ ಅನಿಸ್ತಾ ಇದೆ ಒಂದು ಅಟ್ಲೀಸ್ಟ್ ನೆಕ್ಸ್ಟ್ ವೀಕ್ ತನಕ. ಯಾಕಂದರೆ ತುಂಬ ಚೇಂಜಸ್ ಕೂಡ ಬರೋದ್ರಿಂದ ಆ ರೀತಿಯಾಗಿ. ಸೊ ಫಿನ್ ನಿಫ್ಟಿನಲ್ಲಿ ಇವತ್ತೇ ನಾವು ಮಾತಾಡೋದು ಬೇಡ, ಸೊ ಕ್ವಿಕ್ಕಾಗಿ ಮೈಂಡ್ಫುಲ್ ಮಾತಾಡೋಣ. ಅದಕ್ಕಿಂತ ಮುಂಚೆ ಇಂಡಿಯಾ ವಿಕ್ಸ್ ಒಂದು ಸಲ ತೋರಿಸ್ಬಿಡ್ತೀನಿ. ಇಂಡಿಯಾ ವಿಕ್ಸ್ ಬಗ್ಗೆ ನಾಳೆ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ಸೊ ನಾಳೆ ಒಂದು ಡೆಡಿಕೇಟೆಡ್ ವಿಡಿಯೋ ಬರುತ್ತೆ ನೋಡಿ. ಶುಕ್ರವಾರ ಒಂದಿನ ಕ್ಲೋಸಿಂಗ್ ಆದರೆ ಸೊ ಜೂನ್ ಮಂತ್ ಕ್ಯಾಂಡಲ್ ಮುಗಿದೋಗುತ್ತೆ. ಸೊ 10.8 ಕೆಳಗಡೆ ಕ್ಲೋಸಿಂಗ್ ಆಗಿರೋದು ತುಂಬ ರೇರ್ ಇನ್ಸ್ಟೆನ್ಸ್ ಇದು. ಇದೇ ಲೋ ಅನ್ಸುತ್ತೆ ಮಂತ್ಲಿ ಕ್ಯಾಂಡಲ್ ಕ್ಲೋಸಿಂಗ್ ಅಂತ ನೋಡೋದಾದ್ರೆ ಏಪ್ರಿಲ್ 2017 ಆದಮೇಲೆ. ಸೊ ನೋಡ್ತಾ ಹೋಗೋಣ ಅದು ಯಾವ ರೀತಿ ಆಗುತ್ತೆ ಅಂತ. ಈ ಕಾರಣದಿಂದಾಗಿ ನಾನು ಹೇಳ್ತಾ ಇರೋಂಥದ್ದು ಮಾರ್ಕೆಟಲ್ಲಿ ಒಂದು ರಿವರ್ಸಲ್ ಬರುವಂಥ ಸಾಧ್ಯತೆ ಇದೆ ಅಂತ. ಕ್ವಿಕ್ಕಾಗಿ FIDI ಡೇಟಾ ನೋಡ್ಕೊಂಡು ಬಂದ್ಬೋಣ. ನೋಡಿ FII ಅವರು ಇವತ್ತು 12,350 ಕೋಟಿನ ಬೈ ಮಾಡಿದ್ದಾರೆ. DIS ಅವರು 1,021 ಕೋಟಿ. ಸೊ 12,350 ಕೋಟಿಲಿ ಅಫ್ಕೋರ್ಸ್ ಬ್ಲಾಕ್ ಡೀಲ್ಗಳು ಅದೆಲ್ಲದೂ ಸೇರ್ಕೊಂಡಿರ್ಬೋದು. ಬಟ್ ಈ ಮಂತಲ್ಲೇ ಇಷ್ಟು ದೊಡ್ಡ ಅಮೌಂಟನ್ನು ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ಸೊ ಇವತ್ತಿಂದ ಇದು ಬೈಯಿಂಗ್ ಏನಾರು ಆಗಿರಲಿಲ್ಲ ಅಂತಂದರೆ ಓವರಾಲ್ ಒಂದು 8,000 ಕೋಟಿ ಏನಾರು ತೊಗೊಂಡಿದ್ರು ಅಂತ ಹೇಳ್ಬೋದಿತ್ತಾನೆ ಅಷ್ಟೇ. ಸೊ ಓವರಾಲ್ ನೀವು ನೋಡೋದಾದರೆ 20,852 ಕೋಟಿ ಬೈಯಿಂಗ್ ಮಾಡಿದ್ದಾರೆ. ನೆಟ್ ಫಿಗರ್ ಇದೆಲ್ಲ. ಸೊ ಬೈಯಿಂಗು ಮಾಡಿರ್ತಾರೆ, ಸೆಲ್ಲಿಂಗು ಮಾಡಿರ್ತಾರೆ. ಟೋಟಲ್ ಯಾವ್ದು ಜಾಸ್ತಿ ಮಾಡಿದ್ದಾರೆ ಅನ್ನೋದು ಹೇಳ್ತಾ ಇರುತ್ತೆ. ಅದೇ ರೀತಿ DIU ಕೂಡ ಇವತ್ತು ಈ ಮಂತಲ್ಲಿ ಬುಲಿಶ್ ಆಗಿದೆ. ಅಫ್ಕೋರ್ಸ್ ಒಂದು ದಿನ ಬಾಕಿ ಇದೆ ಶುಕ್ರವಾರ, ಬಟ್ ಸದ್ಯದ ಮಟ್ಟಿಗೆ 2 ಪಾಸಿಟಿವ್ ಆಗಿದೆ. ಸೊ ಕ್ವಿಕ್ಕಾಗಿ ಈ ಇಯರಲ್ಲಿ ಅಂತ ನೋಡ್ತಾ ಬರೋದಾದರೆ ನೋಡಿ 41,000 ಕೋಟಿ ಸೆಲ್ ಮಾಡಿಬಿಟ್ರು FIS ಜನವರಿನಲ್ಲಿ. ಅದಾದರೆ 33,000 ಕೋಟಿ ಪುಷ್ ಸಿಕ್ತು DIS ಇಂದ. ಯಾರಿದು ನಿಮ್ಮಂಥವ್ರು ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಯಾರು ಮ್ಯೂಚುವಲ್ ಫಂಡಿಂದ ನಾವು ದುಡ್ಡು ಕೊಡ್ತೀವಲ್ಲ ಅದನ್ನ ಬೈ ಮಾಡ್ತಾರಲ್ಲ ಆ ರೀತಿ. ಸೊ ಕಾನ್ಸ್ಟೆಂಟ್ ಸಪೋರ್ಟ್ ಕೊಡ್ತಾ ಬಂದಿದ್ದು ಅಂತಂದ್ರೆ ನಮಗೆ ನಮ್ಮ DIS ಅಂದರೆ ಸುಮಾರು ಜನ ನಮಗೆ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ELS ಸ್ಕೀಮ್ಸು ATC ಇದೆಲ್ಲ ಚೇಂಜ್ ಆಗ್ಬೋದು ಅಂತ ಅಂದ್ಕೊಂಡ್ರು ಕೂಡ ಪುಷ್ ಅನ್ನೋದು SIP ಅನ್ನೋದು ಫ್ಲೋ ಆಗ್ತಾನೆ ಇದೆ. ಈ ಕಾರಣದಿಂದಾಗಿ ಒಂದು ಸಸ್ಟೈನ್ ಆಗೋ ಕಾರಣ ಆಯಿತು. ಸೊ ಈಗ FII ಅವರಿಗೆ ನಾವು ರ್ಯಾಲಿ ಮಿಸ್ ಮಾಡ್ಕೊಂಡ್ವಿ ಅಂತ ಅನಿಸ್ತೇನೋ ಮತ್ತೆ ವಾಪಸ್ ಬಂದಿದ್ದಾರೆ. ಬಟ್ FIS ಅವರಿಗೆ ಸ್ಟಿಲ್ ಇದು ಒಂದು ಅಡ್ವಾಂಟೇಜ್. ಯಾಕೆ ಅಂತಂದರೆ ಅದನ್ನು ನೀವು ಡಾಲರ್ ರುಪಿ ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ರುಪಿ ವೀಕ್ ಆಗ್ತಿದ್ದಾಗ ಇದು ಒಂದು ಆಲ್ ಟೈಮ್ ಹೈನ ಮಾಡ್ತಾ ಇದೆ. ಸೊ ದಯವಿಟ್ಟು ಗಮನಿಸಿ. ಅದ್ರ ಬಗ್ಗೆ ನೀವು ಪರ್ಸೆಂಟೇಜನ್ನು ಅನಾಲಿಸಿಸ್ ಮಾಡಿದ್ರೆ ಅಕ್ಟೋಬರ್ 2021 ಟೈಮಲ್ಲಿ ಅನ್ಸುತ್ತೆ ಒಂದು ಆಲ್ ಟೈಮ್ ಹೈ ಮಾಡಿತ್ತು ನಿಫ್ಟಿ. ಅದಾದಮೇಲೆ ಮತ್ತೆ ಈಗ ಒಂದು ಆಲ್ ಟೈಮ್ ಹೈ ಮಾಡ್ತಿದ್ದಿಲ್ಲ. ಎರಡನ್ನೂ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಅವಾಗ ರುಪಿ ಯಾವ ರೀತಿ ಇತ್ತು ಅಂತ ನೀವು ನೋಡೋದಾದರೆ ಈಗ ತುಂಬ ಅಟ್ರಾಕ್ಟಿವ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರು $1 ತಂದು ಕೊಟ್ಟರೆ ಇಲ್ಲಿ ಜಾಸ್ತಿ ರುಪಿ ಸಿಗ್ತಾ ಇದೆ ಅಲ್ವಾ. ಸೊ ಅದರಲ್ಲೂ ಒಂದಿಷ್ಟು ಪರ್ಸೆಂಟೇಜ್ ಅವರಿಗೆ ಸಿಗ್ತಾ ಹೋಗುತ್ತೆ. ಇದನ್ನು ಕೂಡ ನಾನು ಒಂದು ಡೀಟೇಲ್ ಆಗಿ ಒಂದು MM ಪ್ರೀಮಿಯರಲ್ಲಿ ಒಂದು ವಿಡಿಯೋ ಮಾಡಿದ್ದೆ ನಾನು.
ಮೋಸ್ಟ್ಲಿ SGX ನಿಫ್ಟಿ ಮಾತಾಡ್ಬೇಕಾರೆ ಅಂತ ಕಾಣುತ್ತೆ. ನಾನು ಅದ್ರ ಬಗ್ಗೆ ಮಾಡಿದ್ದೆ, ನಾನು FIDA ಸ್ಟ್ರಾಟಜೀಸ್ ಇದು ಯಾವ ರೀತಿ ಇರುತ್ತೆ ಅಂತ ಒಂದು ಮಾಡಿದ್ದೆ. ಅದು ನಾನು ಐಬೆಟಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವ್ರು ನೀವು ಚೆಕ್ಔಟ್ ಮಾಡ್ಬೋದು. ಸೊ ಯಾವ ರೀತಿ ಅವರಿಗೆ ರುಪಿದು ಡಾಲರ್ದು ವೇರಿಯೇಷನ್ ಇಂದನೂ ಕೂಡ ಅಡ್ವಾಂಟೇಜ್ ಸಿಗುತ್ತೆ ಅನ್ನೋದು. ಅಫ್ಕೋರ್ಸ್ ವಿಡ್ರಾ ಮಾಡ್ಕೋಬೇಕಾದ್ರೂ ಅದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಬಟ್ ಇನ್ವೆಸ್ಟ್ ಮಾಡೋಕ್ಕೆ ಅವರಿಗೆ ಇವಾಗ ಇನ್ನೂ ಅಟ್ರಾಕ್ಟಿವ್, ಯಾಕೆಂದರೆ ಆಲ್ ಟೈಮ್ ಹೈಯಲ್ಲಿ ಇದ್ರೂ ಇನ್ನೂ ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಅನಿಸ್ತಾ ಇರುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಇವತ್ತು ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾವ ರೀತಿ ಇರ್ಬೋದು ಅನ್ನೋದಕ್ಕೆ ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಂಕ್ ನಿಫ್ಟಿ ಎಂಟ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಪ್ಷನ್ ಬೈರಿಗೆ. ನಾನು ಇದನ್ನ ಹೇಳ್ತಾನೆ ಬಂದಿದ್ದೀನಿ. ನೀವು ಬೆಳಗ್ಗೆ ಓಪನ್ ಆಗ್ತಿದ್ದಂಗೆ ನೀವು ಇವತ್ತು ಬೈ ಮಾಡ್ಕೊಂಡು ಕೂತಿದ್ದರೆ ಹೇಗೆ ಪ್ರಾಫಿಟ್ ಆಗಿರುತ್ತೆ? ನೀವು ಅಕಸ್ಮಾತ್ ನೋಡಿ ಬ್ಯಾಂಕ್ ನಿಫ್ಟಿ ಓಪನ್ ಆಯಿತು 44,300-400 ನೀವು ಬಿಫೋರ್ ಮಾರ್ಕೆಟೇ ಆರ್ಡರ್ ಇಡ್ಬೋದಲ್ವಾ, ಆ ರೀತಿ ಏಮ್ ಆರ್ಡರ್ ಆ ರೀತಿ ಎಲ್ಲ ನೀವು ಇಟ್ಟಿದ್ದಿದ್ರೆ ಅಂದರೆ. ಸೊ 44,400 ಕೆಲವರು ಏನು ಮಾಡ್ತಾರೆ, ಎಕ್ಸ್ಪೈರಿ ದಿನ ನನಗೆ ಅಡ್ಡ ಮನಿ ತೊಗೊಳೋದು, ಔಟ್ ಆಫ್ ದ ಮನಿ ತೊಗೊಳೋದು ಅಂತ ಟ್ರೈ ಮಾಡ್ತೀರಾ, ಯಾಕಂದರೆ ಚೀಪಾಗಿರುತ್ತಲ್ಲ ಅಂತ. ಸೊ 44,400 ಆ ಟೈಮಲ್ಲಿ ಅಡ್ಡ ಮನಿ ನೀವು ಅಲ್ಲಿ ತೊಗೊಂಡಿದ್ದಿದ್ರೆ ಸರಿ ಸುಮಾರು ಎಲ್ಲಿತ್ತು ಅವಾಗ ₹80 ಇದ್ದಿದ್ದು ಸೀದಾ ನೋಡಿ ₹40 ಬಂದೋಯ್ತು. ಇದನ್ನ ಹೇಳಿದ್ದು ಹಾಫ್ ಆಫ್ ದ ಕ್ಯಾಪಿಟಲ್ ನಿಮ್ಮದು ವೈಪೌಟ್ ಆಗುತ್ತೆ. ಯಾಕೆಂದರೆ ಓಪನ್ ಆಗಬೇಕಾದ್ರೆ ಒಂದು ದೊಡ್ಡದಾಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿರುತ್ತೆ. ಯಾಕೆಂದರೆ ಮೊಮೆಂಟಮ್ ಆ ರೀತಿ ಇದ್ದಾಗ ಪ್ರೀಮಿಯಮ್ಗಳು ಶೂಟ್ ಅಪ್ ಆಗುತ್ತೆ. ಅಲ್ಲಿಂದ ಒಂದು ಸಣ್ಣ ರಿಜೆಕ್ಷನ್ ಬಂದರೂ ನಿಮಗೆ ಏಕ್ದಮ್ ದಪ್ಪ ಅಂತ ಬಿದ್ದೋಗ್ಬಿಡುತ್ತೆ. ಸೊ ಇಲ್ಲಿ ನೀವು ಅರ್ಧ ಕ್ಯಾಪಿಟಲ್ನ ಕಳ್ಕೊಂಡ್ರೆ ಅದಾದಮೇಲೆ ನೋಡಿ ನೀವು ಸುಮಾರು ಹೊತ್ತು ವೆಯ್ಟ್ ಮಾಡ್ತಾನೆ ಹೋಗಬೇಕು. ನೀವು ಆವ್ರೇಜ್ ಏನೇ ಮಾಡ್ಕೊಂಡು ಬಂದಿದ್ರು ನೀವು ಸುಮಾರು ಹೊತ್ತು ನೀವು ವೆಯ್ಟ್ ಮಾಡಿ ಆಮೇಲೆ ನಿಮ್ಮ ಮೂಮೆಂಟ್ ಸಿಗ್ತಾ ಇರುತ್ತೆ. ಸೊ ನಿಮ್ದು ಇದ್ರದ್ದೆಲ್ಲ ಆವ್ರೇಜ್ ಅಂತ ನೋಡೋದಾದರೆ ಇಲ್ಲೇ ನೀವು ಎಂಟ್ರಿ ತೊಗೊಂಡಿದ್ರೆ, ನೀವು ಏನೇ ಆವ್ರೇಜ್ ಮಾಡೋದಾದ್ರೂ ಸಣ್ಣ ಪ್ರಮಾಣದಲ್ಲಿ ತೊಗೊಂಡಿದ್ರೆ ಪರವಾಗಿಲ್ಲ. ಇಲ್ಲಿ ನೀವು ಜಾಸ್ತಿ ಆವ್ರೇಜ್ ಮಾಡಿದಾಗ ಈ ಪ್ರಮಾಣಕ್ಕೆ ನಿಮ್ದು ಆವ್ರೇಜ್ ಬರ್ಬೋದು. ಬಟ್ ಇಲ್ಲೇ ನೀವು ಹೆವಿ ಕ್ವಾಂಟಿಟಿ ಆ್ಯಡ್ ಮಾಡ್ಕೊಂಡಿದ್ರಿ ಅಂದರೆ ನೀವು ಏನೇ ಆವ್ರೇಜ್ ಮಾಡಿದ್ರು ನಿಮ್ಮ ಆವ್ರೇಜ್ ಪ್ರೈಸ್ ಐತಿರುತ್ತೆ. ಸೊ ನೀವು ಇಲ್ಲಿಂದ ಇಲ್ಲಿಗೆ ಅಂದರೆ ಅಥವಾ ಇಲ್ಲಿಂದ ಇಲ್ಲಿಗೆ ಅಂದರೆ ಇಷ್ಟೇ ನೀವು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಆಗೋದು. ಅದೇ ನೀವೇನಾದರೂ ವೆಯ್ಟ್ ಮಾಡಿ ಎಂಟ್ರಿಗೆ, ಸೊ ಇಲ್ಲೊಂದು ಪ್ರೈಸ್ ಆಕ್ಷನ್ ಆಗಿ ಹಿಂದಿನ ಕ್ಲೋಸಿಂಗ್ ಬಂದು ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಥರ ಕಾಣಿಸ್ತಿದೆ ಅಂತಾಗ ನೀವು ಎಂಟ್ರಿ ತೊಗೊಂಡ್ರೆ ನೋಡಿ ಎಲ್ಲೂ ಹೋಗಲ್ಲ, ನಿಮಗೆ ಅಲ್ಲೇ ಇರುತ್ತೆ. ಇಲ್ಲಿಂದ ಇಲ್ಲಿ ತನಕ ನಿಮಗೆ ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ₹30-40 ನಿಮಗೆ ₹80-90 ಅಂದರೆ ಅಡ್ಡ ಮನಿ ಮಾಡೋದವ್ರಿಗಾದರೂ ನಾನು ಹೇಳ್ತಾ ಇರೋಂಥದ್ದು. ಸೊ ಅಥವಾ ಆ ಟೈಮಲ್ಲಿ ಔಟ್ ಆಫ್ ದ ಮನಿನೇ ಅದು, ಆ ರೀತಿ ಮಾಡೋದಾದರೂ ನಿಮಗೆ ಪ್ರಾಫಿಟ್ ಆಗಿರ್ತಿತ್ತು. ಇನ್ನೊಂದು ಎಲ್ಲಿ ತಪ್ಪಾಗಿರೋಕ್ಕೆ ಸಾಧ್ಯ ಇರುತ್ತೆ ಅಂದರೆ ನನ್ನ ಪ್ರಕಾರ, ಸೊ ಇಲ್ಲೆಲ್ಲ ನಿಮಗೆ ಕಾನ್ಫಿಡೆನ್ಸ್ ಬಂದಿರಲ್ಲ, ಬರ್ತಾ ಇರುತ್ತೆ ಮೇಲೆ ಹೋಗ್ತಾ ಇರುತ್ತೆ. ಇಲ್ಲಿ 5 ಮಿನಿಟ್ಸಲ್ಲಿ ನೋಡ್ತೀರಾ 3 ಸಲ ಮೇಲೆ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಬಾರಲ್ಲಿ ತೊಗೊಂಬೋಣ, ಇದನ್ನು ಬೀಟ್ ಆಗ್ಬಿಟ್ಟು ಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಟಾಪಲ್ಲಿ ಬಂದುಬಿಟ್ಟು ಎಂಟ್ರಿ ತೊಗೊತೀರಾ. ಆ ಟಾಪಲ್ಲಿ ಎಂಟ್ರಿ ತೊಗೊತೀರಾ, ಮತ್ತೆ ನಿಮಗೆ ಒಂದು ದೊಡ್ಡದಾಗಿ ಕರೆಕ್ಷನ್ ಬರುತ್ತೆ. ಅದು ನೋಡಿ ನಿಮಗೆ ಆಲ್ಮೋಸ್ಟ್ ಹಾಫ್ಗಿಂತನೂ ಜಾಸ್ತಿ ಕ್ಯಾಪಿಟಲ್ನ ವೈಪೌಟ್ ಮಾಡ್ತು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ 100-105 ಇದ್ದಿತ್ತು ನಿಮಗೆ ಸರಿ ಸುಮಾರು ಮತ್ತೆ 30 ಬೆಳಗ್ಗೆ ಲೆವೆಲ್ ಏನಿದೆಯಲ್ಲ ಇದು ವೆರಿ ಡೇಂಜರಸ್. ನೋಡಿ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಂದಿರೋದು ಕರೆಕ್ಷನ್ ಇಷ್ಟೇ, ಬೆಳಗ್ಗೆ ಲೋ ತನಕನೂ ಬಂದಿಲ್ಲ. ಆದರೆ ಇಲ್ಲಿ ನೋಡಿ ಹೇಗೆ ವೈಪೌಟ್ ಆಯಿತು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಕ್ಸ್ಪೈರಿ ದಿನ ನಿಮಗೆ ಕ್ಲೋಸ್ ಆಗ್ತಾ ಬಂದಂಗೂ ನಿಮಗೆ ತೀಟಾ ಫ್ಯಾಕ್ಟರ್ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ. ನೀವು ಏನು ಮಾಡ್ತೀರಾ, ಅಡ್ಡ ಮನಿ ಔಟ್ ಆಫ್ ದ ಮನಿ ಸ್ಟ್ರೈಕಲ್ಲಿ ಇರ್ತೀರಾ. 44,400 ಇದ್ದಿದ್ದು ಏಕ್ದಮ್ 44,200-300 ಬಂತು ಅಂತಂದರೆ ಅದು ಔಟ್ ಆಫ್ ದ ಮನಿ ಆಯಿತು. ನಿಮಗೆ ವೇಗವಾಗಿ ತೀಟಾ ಡಿಕೆ ಆಗ್ತಾ ಹೋಗುತ್ತೆ. ಸೊ ನಿಮಗೆ 12 ಗಂಟೆ ದಾಟ್ತಿದೆ, 1 ಗಂಟೆ ದಾಟ್ತಿದೆ ಅಂದಾಗ ನೀವು ಮತ್ತೆ ಅದೇ ಪಾಯಿಂಟಿಗೆ ಬರೋಕ್ಕೆ ಎಷ್ಟೊತ್ತು ವೆಯ್ಟ್ ಮಾಡಬೇಕು ಅಂದರೆ ಇವತ್ತು ಅಫ್ಕೋರ್ಸ್ ಒಂದು ಸಿಂಕಲ್ ಹೋಗಿದೆ, ಇದನ್ನು ನೀವು ಒಂದು ಅನಲೈಸ್ ಮಾಡ್ಬೋದು. ಇದನ್ನು ನಾನು ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ಅವಾಗ ನಿಮಗೆ ಹೇಳ್ತೀನಿ. ಅಂದರೆ ಸ್ಟ್ರೈಕ್ ಪ್ರೈಸು ಜೊತೆಗೆ ಸ್ಪಾಟ್ ಪ್ರೈಸ್ ಎರಡನ್ನೂ ನೀವು ಕಂಪೇರೇಟ್ ಮಾಡ್ಬೋದು. ಅಫ್ಕೋರ್ಸ್ ನಿಮಗೆ ಸ್ಪಾಟ್ ಪ್ರೈಸೇ ಅಂಡರ್ಲೈಂಗ್ ಆಗಿರುತ್ತೆ, ಬಟ್ ಸ್ಟ್ರೈಕ್ ಪ್ರೈಸಲ್ಲೂ ನೀವು ಒಂದು ಸಿಂಕಲ್ ಹೋಗ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನೀವು ಪ್ರೈಸ್ ಆಕ್ಷನ್ ಮೇಲೆ ಅದ್ರ ಮೇಲೆ ತೊಗೊಂಡ್ರು ಕಾನ್ಫಿಡೆಂಟ್ ಆಗಿರುತ್ತೆ. ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ ನಿಫ್ಟಿ ಬ್ಯಾಂಕಲ್ಲಿ ನೋಡಿ 12 ಗಂಟೆ 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಒಂದು ಹೈ ಮಾಡಿದೆ, 12:05 ಅದಕ್ಕಿಂತ ಮೇಲ್ಗಡೆ ಇನ್ನೊಂದು ಹೈ ಮಾಡಿದೆ. ಬಟ್ ಅದ್ರ ಸ್ಪಾಟ್ ನೋಡಿ 44,400 ಸ್ಟ್ರೈಕ್ ನೋಡಿ 12 ಗಂಟೆಲಿ ಒಂದು ಹೈ ಮಾಡಿದೆ, 12:05 ಆ ಹೈನ ಮಾಡೇ ಇಲ್ಲ. ಇಲ್ಲಿ ಒಂದು ಎಲ್ಲೋ ಲಿಟ್ಲ್ ಔಟ್ ಆಫ್ ಸಿಂಕ್ ಅಂತ ಬರ್ತಾ ಇದೆ, ಮತ್ತು ಡೇ ಹೈ ಝೋನಿಗೆ ಬರ್ತಾ ಇದೆ. ಇದು ನಿಮಗೆ ಅಲರ್ಟ್. ಇಲ್ಲಿ ಒಂದು ಶೂಟಿಂಗ್ ಸ್ಟಾರ್ ಮಾಡ್ದಲೇ ಇರ್ಬೋದು ಅದು, ಅಥವಾ ನಿಮಗೆ ಒಂದು ಹ್ಯಾಂಗಿಂಗ್ ಮ್ಯಾನ್ ಮಾಡ್ದಲೇ ಇರ್ಬೋದು. ಬಟ್ ಡೋಜಿ ಬರ್ತಾ ಇದೆ ಇಂಪಾರ್ಟೆಂಟ್ ಲೆವೆಲ್ ಅಂದರೆ ಇಲ್ಲೇ ನೀವು ಅಲರ್ಟ್ ಆಗಬೇಕು. ನೀವು ಅಲರ್ಟ್ ಆಗಿಲ್ಲ ಅಂದರೆ ವೆರಿ ವಾಸ್ಟ್ ಆಗಿ ನಿಮಗೆ ಡಿಕೆ ಆಗ್ತಾ ಹೋಗುತ್ತೆ 5 ಮಿನಿಟ್ಸಲ್ಲಿ. ಸೊ ಇದನ್ನೇ ಹೇಳ್ತಾ ಇರೋದು, ಸಿಂಕ್ ಆಗಿ ಹೋಗ್ತಾ ಇದ್ದರೆ ನಿಮಗೆ ಒಂದು ಸಣ್ಣದಾಗಿ ಡಿಫ್ರೆನ್ಸ್ ಕಾಣಿಸೋದು ನೀವು ಆ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ಬೋದು. ಇದ್ರ ಬಗ್ಗೆ ನಾನು ಅಷ್ಟೊಂದು ಕಾನ್ಫಿಡೆಂಟ್ ಇಲ್ಲ, ಯಾಕೆಂದರೆ ನಾವು ಸ್ಪಾಟ್ ಪ್ರೈಸ್ ಮೇಲೆ ಇರಬೇಕು, ಬಟ್ ಡಿಪೆಂಡ್ ಆಗುತ್ತೆ ಯಾವ ಥರ ಅಂತ. ಸೊ ಆ ರೀತಿಯಾಗಿ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ಮತ್ತು ಇಲ್ಲಿ ನೋಡಿ, ಇಲ್ಲೇ ಹೇಗೆ ನೀವು ನಾನು ಆಗಲೇ ಹೇಳ್ದಂಗೆ ಏನು ಕಾಣಿಸ್ತಾ ಇಲ್ಲ ನಿಮಗೆ, ಇಲ್ಲಿ ಒಂದು ಈ ಝೋನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಈ ಝೋನಲ್ಲಿ ಬಂದಾಗ ಅಂತ ನೀವು ಬೈ ಮಾಡಿದ್ರೆ ಇಲ್ಲಿಂದ ನಿಮಗೆ ವಾಪಸ್ ನಿಮಗೆ ಕ್ಲೀನಾಗಿ ಪ್ರೊಜೆಕ್ಷನ್ ಕಾಣಿಸ್ತಾ ಇತ್ತು. ಸೊ ಈ ಪ್ಯಾಟರ್ನ್ಗಳೆಲ್ಲ ನಿಮಗೆ ರೆಸಿಸ್ಟೆನ್ಸ್ ಆಗಿದ್ದು ಸಪೋರ್ಟ್ ಆಗ್ತಾ ಇದೆ ಅನ್ನೋದು ಕಾಣಿಸ್ಬೇಕು ಚಾರ್ಟಲ್ಲಿ. ನೀವು 5 ಮಿನಿಟ್ ಆರು ಹಾಕೊಳ್ಳಿ, 15 ಮಿನಿಟ್ ಆರು ಹಾಕೊಳ್ಳಿ, ಆವಾಗ ನೀವು ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ತೊಗೊಳಕ್ಕೆ ನಿಮಗೆ ಧೈರ್ಯ ಇರುತ್ತೆ. ಯಾಕೆಂದರೆ ಸ್ಟಾಪ್ ಲಾಸ್ಗಳು ಹತ್ತಿರ ಇರುತ್ತಲ್ವಾ. ಸೊ ಆ ರೀತಿ ನೀವು ಕಮ್ಮಿ ಕ್ಯಾಪಿಟಲ್ ಟ್ರೇಡ್ ಮಾಡ್ತೀರಾ ಅಂದ್ರೂ, 0 to hero ಟ್ರೇಡ್ ಅಂತ ಏನು ಕರಿತೀರಾ ಅಂದ್ರೂ ಅಲ್ಲೂ ನೋಡಿ ನಿಮಗೆ ಸಾಧ್ಯ ಇತ್ತು 40-100-120 ತನಕ ನಿಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಇನ್ನೂ ಒಂದು ಪಾಸಿಬಿಲಿಟಿ ಏನಾಗಿರ್ಬೋದು ಅಂದರೆ ಲಾಸ್ ಆಗೋಕ್ಕೆ. ಸೊ ಇಲ್ಲೊಂದು ಸಲ ಆಯ್ತಲ್ವಾ, ನೆಕ್ಸ್ಟ್ ಈ ಸಲ ಫೇಲ್ ಆಗ್ತಾ ಇದೆ ಅಂದರೆ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಆಲ್ ಟೈಮ್ ಹೈನ ಬಂದು ಟ್ರೇಡ್ ಮಾಡೋಕ್ಕೆ ಟ್ರೈ ಆಗ್ತಾ ಇಲ್ಲ, ಇಲ್ಲಿಂದ ಒಂದು ರಿಜೆಕ್ಷನ್ ಬರ್ಬೋದು ಅಂತ ಕೆಲವರು ಗ್ರೂಪಲ್ಲಿ ಫ್ರ್ಯಾಂಕಾಗಿ ಹೇಳ್ತೀರಾ, ಅದು ಖುಷಿ ಆಗುತ್ತೆ ನನಗೆ. ಸೊ ಅಲ್ಲಿಂದ ಹೇಳಿದ್ದೀರಾ ನೋಡಿ, ಅಲ್ಲಿಂದ ಅಂತ ನೀವು ಟ್ರೈ ಮಾಡೋದಾದ್ರೂ ಎಗೇನ್ ನಾನು ಸೇಮ್ ಹೇಳ್ತೀನಿ, ಇಂಥ ದಿನಗಳಲ್ಲಿ ನಿಮಗೆ ಏಕ್ದಮಾಗಿ ಮೇಲ್ಗಡೆ ಹೋಗ್ತಾ ಇದೆ ಅಂತಂದಾಗ ಇನ್ನೆಷ್ಟು ಹೋಗ್ಬೋದು ಅಬ್ಬಬ್ಬ ಅನ್ನೋ ಒಂದು ಮೆಂಟಾಲಿಟಿಗೆ ಬರಬೇಡಿ.
ಎಷ್ಟು ಬೇಕಾದರೂ ಹೋಗ್ಬೋದು ಮಾರ್ಕೆಟ್. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋಂಥದ್ದು ಟ್ರೆಂಡ್ ಲೈನ್ ಹಾಕೊಳ್ಳಿ. ಅಟ್ಲೀಸ್ಟ್ ಹಿಂದಿನ ಲೋನ ಬೀಟ್ ಮಾಡಬೇಕು ಸ್ವಿಂಗು, ಅಲ್ಲಿ ತನಕ ನೀವು ಯೋಚನೆ ಮಾಡೋಂಗಿಲ್ಲ. ಅದು ಆಯ್ತಾ ಇವತ್ತು ಇಡೀ ದಿನ ಆಗಿಲ್ಲ, ಸೊ ಹಾಗಿದ್ದಾಗ ನೀವು ರಿಸ್ಕನ್ನು ತಗೊಳ್ಳೋ ಹಾಗಿಲ್ವೇ ಇಲ್ಲ. ಯಾಕೆಂದರೆ ಸ್ಟಾಪ್ ಲಾಸ್ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿಂದ ಎಂಟ್ರಿ ಕೊಡ್ತಾ ಇದ್ದೀರಾ ಅಂತಂದರೆ ವಾಪಸ್ ಇದ್ರ ಮೇಲ್ಗಡೆ ಹೋದರೆ ನಿಮಗೆ ಸ್ಟಾಪ್ ಲಾಸ್ ಅಂದರೆ ನೀವು ರಿವರ್ಸಲ್ ಟ್ರೇಡ್ ಅಂತ ತೊಗೊತಾ ಇದ್ದೀರಿ. ಇಲ್ಲಿ ಟಾಪಿಂದ ತೊಗೊಂಡಿದ್ರೆ ನಿಮಗೆ ಇಲ್ಲಿ ತನಕ ಖಂಡಿತವಾಗ್ಲೂ ಟ್ರೇಡ್ ಸಿಕ್ಕಿರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವೇನು ಮಾಡ್ತೀರಾ, ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿ ಅಂತ ಹೇಳಿ ಏನು ಮಾಡ್ತೀರಾ, ಆಲ್ಮೋಸ್ಟ್ ಲೋಗ್ ಹತ್ತಿರ ಬರ್ತಿದೆ, ಈ ಲೈವ್ ಕ್ಯಾಂಡಲ್ ಇಲ್ಲಿ ಬರ್ತಿದೆ ಅಂದರೆ ಇದನ್ನು ಬೀಳ್ತಾ ಇದೆ ಅಂತ ಹೇಳಿ ಇಲ್ಲಿ ಎಂಟ್ರಿ ತೊಗೊಳಕ್ಕೆ ಹೋಗ್ತೀರಾ, ಪಿನ ಇಮಿಡಿಯೇಟಾಗಿ ರಿವರ್ಸ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ಯಾವಾಗಲೂ ಎಂಟ್ರಿ ಅನ್ನೋದು ನೀವು ಪಿನಾರು ತೊಗೊಳ್ಳಿ, ಸಿನಾರು ತೊಗೊಳ್ಳಿ. ನೀವು ಸಣ್ಣ ಪ್ರಮಾಣದಲ್ಲಿ ಪಿ ಮಾಡ್ತಿದ್ದೀರಾ ಅಂತಂದ್ರೆ ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿಂದ ಒಂದು ಬರ್ಬೋದು, ನೀವು ತೊಗೊಂಡ್ರೆ ನೀವು ಎಲ್ಲಿಗೆ ಎಕ್ಸಿಟ್ ಮಾಡ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಂಥ ದಿನಗಳಲ್ಲಿ ನಿಮಗೆ ಎಕ್ಸಿಟ್ ಮಾಡೋಕ್ಕೆ ಕಷ್ಟ ಆಗಿರುತ್ತೆ ಕ್ರೈಟೀರಿಯಾ. ಅಫ್ಕೋರ್ಸ್ ನೀವು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂತ ಬಂದರೆ ಇದು ಎಲ್ಲಿ ಬರುತ್ತೋ ನಾನು ಇಲ್ಲಿ ಎಕ್ಸಿಟ್ ಮಾಡ್ತೀನಿ ಮಾಡ್ಬೋದು, ಅಥವಾ ಹಿಂದಿನ ಒಂದು ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆ ಇಲ್ಲಿ ತನಕ ನಾನು ಎಕ್ಸಿಟ್ ಮಾಡ್ತೀನಿ ಮಾಡ್ಬೋದು. ಬಟ್ ಆ ರೀತಿ ನೀವು ಟ್ರೆಂಡ್ ಮಾಡೋದಕ್ಕಿಂತ ಇಂಥ ಕನ್ಫರ್ಮ್ ಆಗಿ ಟ್ರೆಂಡ್ ಇರುವಂಥ ದಿನ, ಬುಲಿಶ್ನೆಸ್ ಇರೋ ದಿನ ನೀವು ವೆಯ್ಟ್ ಮಾಡಿ ಡಿಪ್ಪಲ್ಲಿ ಬೈ ಮಾಡೋದೇ ನಾನು ಸೂಟಬಲ್ ಅಂತ ಹೇಳ್ತೀನಿ. ಯಾಕಂದರೆ ಸ್ಟಾಪ್ ಲಾಸ್ಗಳು ಖಂಡಿತವಾಗ್ಲೂ ಡಿಫೈನ್ ಆಗಿರುತ್ತೆ. ಸ್ವಲ್ಪ ಯೋಚನೆ ಮಾಡ್ತಾ ಹೋಗಿ, ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ ಎಲ್ಲಿ ಎಂಟ್ರಿ ತೊಗೊಂಡೆ ಅನ್ನೋದೇ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಬೈಯರ್ ಆದರೆ ಸೊ ನೀವು ಎಂಟ್ರಿ ಮಾಡ್ಕೊತ ಹೋದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಆಪ್ಷನ್ ಸೆಲ್ಲರ್ ಸಿಗೋ ಏನಾರು ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ಆಪ್ಷನ್ ಸೆಲ್ಲರ್ಸ್ ಇಷ್ಟು ದಿನ ನೀವು ಆರಾಮಾಗಿ ಎಂಜಾಯ್ ಮಾಡಿದ್ದೀರಾ. ಈಗ ನೋಡಿ, ನೀವು ವಾಪಸ್ ನೀವು ಡೀಪಾಗಿ ನೀವು ಅನ್ಡೈರೆಕ್ಷನಲ್ ಸ್ಟ್ರಾಟಜಿನೇ ಮಾಡಬೇಕಾಗುತ್ತೆ. ನೋಡಿ, ಡೈರೆಕ್ಷನಲ್ ಆಪ್ಷನ್ ಸೆಲ್ಲಿಂಗಿಗಾದರೆ ಏನಾದರೂ ಹೇಳೋದಿರುತ್ತೆ, ಬಟ್ ಡೈರೆಕ್ಷನ್ ಆಪ್ಷನ್ ಸೆಲ್ಲಿಂಗು ಕೂಡ ತುಂಬ ರಿಸ್ಕಿ. ಅದಕ್ಕೆ ನಿಮಗೆ ಒಂದೇ ಒಂದು ಪೂರಕವಾಗಿರೋದು ಕಾರಣ ಏನು ಅಂತಂದರೆ ವಿಕ್ಸ್ ನಮ್ಮ ಕಡೆ ಇರೋದ್ರಿಂದ ಅನ್ನೋದ್ರಿಂದ. ಆದರೆ ಅದು ಕೂಡ ನೀವು ಹೇಳೋಕ್ಕಾಗೋದಿಲ್ಲ. ಅದನ್ನು ಹೇಳಿದ್ನಲ್ಲ, ಇಷ್ಟು ದಿನ ನಿಮಗೆ ಏನು ಒಂದೇ ರೇಂಜಲ್ಲಿ ಸೆಟ್ಲ್ ಮಾಡ್ಕೊಂಡು ಬರ್ತಿದ್ರು ಅನ್ನೋದನ್ನು ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾವ ಕಾರಣದಲ್ಲಿ ಬೇಕಾದರೂ ನೀವು ಚೇಂಜಸ್ ಆಗ್ತಾ ಹೋಗ್ಬೋದು. ಸೊ ಶಾರ್ಟ್ ಸ್ಟ್ರಾಟಲ್ಲೂ ಈ ರೀತಿ ಬಗ್ಗೆ ಎಲ್ಲ ಕೆಲವರು ಕೇಳ್ತಾ ಇದ್ದಾರೆ, ಬಟ್ ಮಂತ್ಲಿ ಐರನ್ ಕಾಂಟೋರ್ ಮಾಡೋರು ಅದೇ ವಾಪಸ್ ಸೇಫಾಗಿ ಹೋಗ್ತೀರಾ. ಇವನು ಅನ್ಡೈರೆಕ್ಷನಲ್ಲಾಗಿ ನಿಮಗೆ ಆರಾಮಾಗಿ ಹೆಡ್ಜ್ ಸ್ಟ್ರಾಟಜಿ ಆಗಿರುತ್ತೆ ಅಂತ ಅನ್ಸುತ್ತೆ. ಸೊ ಆಪ್ಷನ್ ಬಯರ್ಸ್ ಆಗಲಿ, ಆಪ್ಷನ್ ಸೆಲ್ಲರ್ಸ್ ಆಗಲಿ, ನೆಕ್ಸ್ಟ್ ವೀಕು ವೆರಿ ಇಂಟ್ರೆಸ್ಟಿಂಗ್. ಸೊ ನಾನು ಕೂಡ ತುಂಬ ನ್ಯೂಟ್ರಲ್ ಮೈಂಡ್ ಸೆಟ್ಟಿಂದ ಇವತ್ತು ಆಗಿರೋ ಸೆಂಟಿಮೆಂಟಿಂದ ಸುಮಾರು ಜನ ಬುಲ್ಲಿಶ್ನೆಸ್ಸಿಗೆ ಕನ್ವರ್ಟ್ ಆಗಿರ್ಬೋದು, ಅಥವಾ ಈಗ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಶಾರ್ಟಿಂಗ್ ಕಡೆಯನ್ನು ನೋಡ್ತಿರ್ಬೋದು. ಇಬ್ಬರು ಕೂಡ ಹುಷಾರಾಗಿರಿ ಅಂತ ಹೇಳ್ತೀನಿ. ದಯವಿಟ್ಟು ನ್ಯೂಟ್ರಲ್ ಆಗಿರಿ. ಮಾರ್ಕೆಟಲ್ಲಿ ಯಾವ ರೀತಿ ಸೆಂಟಿಮೆಂಟ್ ಚೇಂಜ್ ಆಗುತ್ತೆ ಅಂತ ನೋಡಿಕೊಂಡು ಆ ರೀತಿ ಮಾಡ್ತಾ ಹೋಗೋಣ. ವಿಕ್ಸ್ ಅಫ್ಕೋರ್ಸ್ ನಮಗೆ ಒಂದು ಕರೆಕ್ಷನ್ ಬರೋಕ್ಕೆ ಏನೋದಕ್ಕೆ ಫೇವರ್ ಥರ ಕಾಣಿಸ್ತಾ ಇದೆ, ಆದರೆ ಪ್ರೈಸ್ ಆ್ಯಕ್ಷನಲ್ಲಿ ಎಲ್ಲೂ ಕೂಡ ಆ ಸೆಂಟಿಮೆಂಟ್ನ ಬಂದಿಲ್ಲ. ಆಫ್ಟರ್ ಲಾಂಗ್ ಟೈಮ್ ನಾವು 44,000 ಝೋನ್ನ ದಾಟ್ಕೊಂಡು ಮೇಲ್ಗಡೆ ಬಂದಿದ್ದೀವಿ. ಸೊ ಪ್ರೈಸ್ ಆ್ಯಕ್ಷನ್ ನಮಗೆ ಎಲ್ಲಿ ತನಕ ಕನ್ಫರ್ಮೇಷನ್ ಕೊಡೋದಿಲ್ಲ, ಅಲ್ಲಿ ತನಕ ನಾವೇನು ಮಾಡೋಕ್ಕಾಗಲ್ಲ. ನೋಡಿ, ವಿಕ್ಸನ್ನೇ ಒಂದೇ ಪ್ಯಾರಾಮೀಟರ್ ಇಟ್ಕೊಂಡು ಐ ವಿ ಬಗ್ಗೆನೂ ಕೆಲವರು ಕೇಳಿದ್ದಾರೆ. ಸರ್ ಆಪ್ಷನ್ ಗ್ರೀಕ್ಸ್ ನಾನು ಮಾಡ್ತೀನಿ, ಯಾವಾಗ ನಿಮಗೆ ಡೆಲ್ಟಾ, ತೀಟಾ, ವೀಗ ಈ ಮೂರನ್ನ ನಾವು ಮಾತಾಡಬೇಕಾದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ ಐ ವಿನಲ್ಲಿ. ಬಟ್ ನಾನು ಪಿ ಸಿ ಆರ್ ರೇಷೋ ಏನು ಹೇಳಿದ್ದು ಅಂದರೆ ಓಪನ್ ಇಂಟ್ರೆಸ್ಟ್ ನಿಮಗೆ ಕ್ಯಾಲ್ಕುಲೇಷನ್ ನೋಡಿಕೊಂಡು ನಿಮಗೆ ಬುಲ್ಲಿಶ್ನೆಸ್ಸು ಸೆಂಟಿಮೆಂಟ್ ನೋಡೋಕ್ಕೆ ಈಸಿ ಆಗುತ್ತೆ ಅಂತ. ಬಟ್ ನೀವು ಐ ವಿ ಬಗ್ಗೆ ಕೇಳಿದ್ದೀರಾ, ಸೊ ಐ ವಿ ಬಗ್ಗೆ ಮಾತಾಡೋಕ್ಕೆ ಆಪ್ಷನ್ ಗ್ರೀಕ್ಸ್ ಬೇಕಾಗುತ್ತೆ. ಆವಾಗ ನಾವು ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೂ ಕೂಡ ಇದೇ ಒಂದೇ ಝೋನಲ್ಲಿ ಇರ್ಬೋದು. ವಿಕ್ಸ್ ಕೆಳಗಡೆ ಬಂದಿದೆ ಅಂತ ಮಾತ್ರಕ್ಕೆ ಇಲ್ಲಿಂದನೇ ಚೇಂಜ್ ಆಗುತ್ತೆ ಅಂತಲೂ ನಾವು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಸೊ ಮಾರ್ಕೆಟ್ ಏನು ಬೇಕಾದರೂ ಮಾಡ್ಬೋದು, ನೋಡಿಕೊಂಡು ಇರೋಣ. ಬಟ್ ಒಂದು ಕನ್ಸಿಡರಬಲ್ ಆಗಿ ಒಂದು ಕ್ವಾರ್ಟರ್ ರಿಸಲ್ಟ್ ಬರೋ ಟೈಮಲ್ಲಿ ಒಂದು ಚೇಂಜ್ ಬರ್ಬೋದು ಮಾರ್ಕೆಟಲ್ಲಿ ಅಂತ ಅನಿಸ್ತಾ ಇದೆ. ಸೊ ಲಾಂಗ್ ಟರ್ಮ್ ಬುಕ್ ಮಾಡ್ಕೊಳೋರು ಖಂಡಿತವಾಗ್ಲೂ ಬುಕ್ ಮಾಡ್ಕೋಬೋದು. ನಾನಂತೂ ಆ ಸ್ಟ್ರಾಟಜಿನ ಫಾಲೋ ಮಾಡ್ತೀನಿ. ಸೊ ಮಿಸ್ ಮಾಡ್ಕೊತೀವ ಏನೋ ಅನ್ನೋದು ಗೊತ್ತಿಲ್ಲ. ಮಿಸ್ ಮಾಡ್ಕೊಂಡ್ರೆ ನಾನು ಎಲ್ಲ ಸ್ಟಾಕನ್ನು ಬುಕ್ ಮಾಡ್ಕೊತಾ ಇರಲ್ಲಲ್ವ. ಮಿಕ್ಕಿದಿಷ್ಟು ಒಂದಿಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಇನ್ನೂ ಕಂಪ್ಲೀಟ್ ಮಾಡೋದು ಇದ್ದೇ ಇರುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ 365 ಡೇಸ್ ಕಂಪ್ಲೀಟ್ ಆಗಿರಬೇಕು. ಯಾರಾದರೂ ಆ ವಿಡಿಯೋ ನಾನು ಹೇಳಿದ್ನಲ್ಲ, ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ ಅಂತ, ಅದು ನೋಡಿದ್ರೆ ನಿಮಗೆ ಕ್ಲೀನಾಗಿ ಡೌಟ್ ಕ್ಲಿಯರ್ ಆಗುತ್ತೆ. ಸೊ ಆ ರೀತಿ ಮಾಡೋದ್ರಿಂದ ನಿಮಗೆ ಆ ಟೈಮಿಗೆ ನಿಮಗೆ ಸಿಗ್ತಾ ಇರುತ್ತೆ ಅಂತ. ನಾನು ಯಾವಾಗಲೂ ಈ ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ ನೀವು ಇಯರಲ್ಲಿ ಯಾವ ಬೇಕಾದರೂ ಈ ಸ್ಟ್ರಾಟಜಿನ ನೀವು ಫಾಲೋ ಮಾಡ್ಬೋದು. ಬಟ್ ನಾನು ಯಾವಾಗ ಒಂದು ಆಲ್ ಟೈಮ್ ಹೈ ಅಂತ ಬಂದಿದೆಯಲ್ಲ, ಆವಾಗ ನಾನು ಅದನ್ನ ಫಾಲೋ ಮಾಡ್ತೀನಿ. ಲಾಸ್ಟ್ ಇಯರ್ ಕೂಡ ಆ ರೀತಿ ಮಾಡಿದ್ದೆ, ಈಗಲೂ ಕೂಡ ಆ ರೀತಿ ಮಾಡಿದ್ದೀನಿ. ಕ್ವಿಕ್ಕಾಗಿ ನಾನು ಒಂದು ತೋರಿಸ್ಬೇಕು ಅಂತ ಹೇಳಿದ್ನಲ್ಲ ನಿಮಗೆ, ಅದನ್ನು ತೋರಿಸ್ಬಿಡ್ತೀನಿ. ಅಂದರೆ ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಮೈಂಡ್ಫುಲ್ ಅಂತ ನಾವು ಮಾತಾಡಿದಾಗ ನಿಮ್ಮ ಸುತ್ತಮುತ್ತದಲ್ಲಿ ಸುಮಾರು ಜನ ಇದ್ರ ಬಗ್ಗೆ ಮಾಹಿತಿನ ಇಲ್ದಲೇ ಇರೋರು ಇರ್ತಾರಲ್ವ, ಅವರಿಗೆ ನೀವು ಇದ್ರ ಬಗ್ಗೆ ಮಾಹಿತಿನ ಕೊಡಬೇಕು. ಏನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಒಂದು RBIದು ಡೇಟಾ ಬಂದಿತ್ತು. ಸೊ ಕಾಣಿಸ್ತಾ ಇದೆ ಅನ್ಕೊತೀನಿ. ಸೊ ಇದರಲ್ಲಿ ನೋಡಿ, ಗ್ರಾಸ್ NPA ಅಂತ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಏನಿರುತ್ತೆ. ಯಾಕೆ ನಮ್ಮ ದೇಶದ ಬ್ಯಾಂಕು ಸದೃಢವಾಗಿದೆ ಅಂದರೆ, IT ಸೆಕ್ಟರ್ ಪಾರ್ಟಿಸಿಪೇಟೇ ಮಾಡಿಲ್ಲ ಅಲ್ವಾ. IT ಸೆಕ್ಟರ್ ಆಲ್ ಟೈಮ್ ಹೈ ಹೋಗೇ ಇಲ್ಲ. ಇಟ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ಬ್ಯಾಂಕ್ ನಿಫ್ಟಿ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ಸಿಂದ ನಮಗೆ ಇವಾಗ ಒಂದು ಆಲ್ ಟೈಮ್ ಹೈ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಫ್ಕೋರ್ಸ್ ನಮಗೆ ಬೇರೆ ಸೆಕ್ಟರ್ ಅಂದರೆ ನಮಗೆ ಫಾರ್ಮಾ ಸೆಕ್ಟರಲ್ಲಿ ಒಂದು ಪುಲ್ ಸಿಗ್ತಾ ಇದೆ, ಒಂದು ಮೇಲ್ಗಡೆ ಒಂದು ಪುಷ್ ಸಿಗ್ತಾ ಇದೆ. ಜೊತೆಗೆ ಆಟೋ ಸೆಕ್ಟರ್ ತುಂಬ ಬುಲಿಶ್ ಆಗಿದೆ, 2 ಸೆಕ್ಟರಿಂದ. ಬಟ್ ನೀವು ಓವರಾಲ್ ನೋಡೋದಾದರೆ ಗ್ರಾಸ್ NPA ಅನ್ನೋದು 10 ಇಯರಲ್ಲೇ ಇದು ಅತ್ಯಂತ ಕನಿಷ್ಠ NPA. ಇದು ನಾನ್ ಪರ್ಫಾರ್ಮ್ ಅಂದರೆ ಏನು ಲೋನ್ ಕೊಡ್ತಾರಲ್ಲ ಅದರಲ್ಲಿ 3.9% ಅಷ್ಟೇ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ. ಇದು ರೆಕಾರ್ಡ್ಸ್ ಅಂತ ಏನು ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಬ್ಯಾಂಕ್ ಅನ್ನೋದು ಹೆಲ್ದಿ ಸ್ಟೇಟಸಲ್ಲಿ ಇರೋದಕ್ಕೆ ಇದು ತುಂಬ ಸಹಕಾರಿಯಾಗುತ್ತೆ. ಸೊ ಇದು 1% ಕುಸಿದಿದೆ ಅಂತೆ ಮಾರ್ಚಲ್ಲಿ. ಇದು ಒಂದು ವೆರಿ ಪಾಸಿಟಿವ್ ನ್ಯೂಸ್. ಇವತ್ತು ಸ್ಟೆಬಿಲಿಟಿ ರಿಪೋರ್ಟ್ ಅಂತ ಬಂತು RBIಯಲ್ಲಿ. ಅದ್ರ ಬಗ್ಗೆ ನಾನು ಲಾಸ್ಟ್ ಇಯರ್ದು ಫೈನಾನ್ಷಿಯಲ್ ರಿಪೋರ್ಟ್ ಬಂದಿದೆ ಅಂತ ಹೇಳಿದೆ. ಕೆಲವರು ಇಂಟ್ರೆಸ್ಟ್ ಕೂಡ ತೋರಿಸಿದ್ರಿ, ಬಟ್ ಅದು ಬೋರಿಂಗ್ ಆಗಿರುತ್ತಲ್ವ, ನ್ಯೂಸ್ ಥರ ಇರುತ್ತೆ. ಹಾಗಾಗಿ ಕೆಲವರು ಇಷ್ಟಪಡ್ತಿರೋ ಇಲ್ವೋ ಅಂತ ನಾನು ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಬಟ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋನು ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ನಾನು ತೋರಿಸಬೇಕಾಗಿದ್ದು ಏನು ಅಂತಂದರೆ, ನಿಫ್ಟಿ 19,000ಕ್ಕೆ ಬಂದಿದೆಯಲ್ಲ, ಒಂದು ಸಲ ನೋಡ್ಕೊಂಬನ್ನಿ 2015ರಿಂದ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಬಂದಿದೆ ಅಂತ. ಇದು ತುಂಬ ಇಂಪಾರ್ಟೆಂಟು. ನಾನು ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ, ಯಾವ ರೀತಿ ನೀವು ಇಂಡೆಕ್ಸಲ್ಲಿ ಇನ್ವೆಸ್ಟಿಂಗ್
ಮಾಡ್ಬೋದು ಅಂತ. ಸೊ ಇದು ಟೈಮ್ ಕೊಡೋಕ್ಕಾಗಲ್ಲ, ನಾನು ಜಾಸ್ತಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೆ ಜ್ಞಾನ ಇಲ್ಲ, ಏನೇ ಇಲ್ಲ ಅಂದ್ರೂ ಪ್ರತಿಯೊಬ್ಬರು ಕೂಡ ಇದನ್ನು ಅನುಸರಿಸ್ಬೋದು. ಇದು ಎಷ್ಟು ಸುಲಭ ಅಂತಂದರೆ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಏನೋ ಒಂದು RD ಅಂತ ಓಪನ್ ಮಾಡ್ತಿರಲ್ಲ, ಅಷ್ಟೇ ಸುಲಭದ ಪ್ರಾಸೆಸ್ಸು SIP ಮಾಡುವಂಥದ್ದು. ಇದ್ರ ಬಗ್ಗೆ ನಾನು ಡೆಡಿಕೇಟ್ ವಿಡಿಯೋ ಮಾಡ್ತೀನಿ. ನೀವು ನೋಡೋದಾದರೆ 9,000ದಿಂದ 10,000 ಝೋನ್ ಹೋಗೋಕ್ಕೆ ನಿಫ್ಟಿ ಸರಿಸುಮಾರು 28 ತಿಂಗಳು ತೊಗೊಂಡಿತ್ತಂತೆ. ಅಂದರೆ ಅಲ್ಲಿ ಒಂದ್ಸಲ ಮುಟ್ಟಿ ಅಲ್ಲಿಂದ ವಾಪಸ್ ಕರೆಕ್ಷನ್ ಆಗಿ ಸುಮಾರು ದಿನ ಅಲ್ಲೇ ಉಳ್ಕೊಂಡಿರ್ಬೋದು, ಬಟ್ ಆ ರೇಂಜನ್ನು ನಾವು ಕವರ್ ಮಾಡೋಕ್ಕೆ 28 ಮಂತ್ಸ್ ತೊಗೊಂಡಿತ್ತು, ಅಂದರೆ 2 ವರ್ಷಕ್ಕಿಂತಲೂ ಜಾಸ್ತಿ. ಅದಾದಮೇಲೆ ಲಾಂಗೆಸ್ಟ್ ಅಂತ ತೊಗೊಂಡಿರೋದು ಅಂದರೆ ಇವಾಗಲೇ 18,000ದಿಂದ 19,000 ಮಾಡೋಕ್ಕೆ ನಾವು 21 ತಿಂಗಳು ತೊಗೊಂಡಿದ್ದೀವಿ. ಅಂದರೆ 2021 ಆದಮೇಲೆ ನಾವು ಈಗ ಅದನ್ನು ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಇದು ಒನ್ ಆಫ್ ದ ಸ್ಲೋಯೆಸ್ಟ್ ಚೇಂಜಸ್. ನಿಮ್ಗೆ ಅನಿಸ್ತಿರ್ಬೋದು ಏನು ಇಷ್ಟು ಬೇಗ ಹೋಯ್ತಾ ಅಂದರೆ, ಖಂಡಿತ ಇಲ್ಲ ಸರ್. 2021ರಿಂದ ಏನಾದ್ರು ಕೋವಿಡ್ ರ್ಯಾಲಿ ಮಿಸ್ ಮಾಡ್ಕೊಂಡಿದ್ರು ನಿಮಗೆ 2 ವರ್ಷ ಟೈಮ್ ಇತ್ತು ಇನ್ವೆಸ್ಟ್ ಮಾಡಲಿಕ್ಕೆ ಈ ಒಂದು 1000 ಪಾಯಿಂಟ್ನ ಕ್ಯಾಪ್ಚರ್ ಮಾಡಲಿಕ್ಕೆ. ಆಫ್ಕೋರ್ಸ್ ನೀವು ಕೋವಿಡ್ ಟೈಮಿಂದ ಅಂತ ಕಂಪೇರ್ ಮಾಡೋದಾದರೆ 7,000-7,500 ಬಂದಿತ್ತಲ್ವ, ಅಲ್ಲಿಂದ ನಿಮಗೆ 18,000 ಅಂದರೆ 3 ಟೈಮ್ಸ್ ರ್ಯಾಲಿ ಆಗಿದೆ. ಬಟ್ ಅದು ಒನ್ಸ್ ಇನ್ ಎ ಟೈಮ್ ಇವೆಂಟ್. ಬಟ್ ನಾನೇನು ಹೇಳ್ತಿರೋದು, ರೆಗ್ಯುಲರ್ ಇನ್ವೆಸ್ಟರ್ಸ್ ಅಂತ ಯಾರು ಇರ್ತಾರೋ ಅವರಿಗೂ ಕೂಡ ನಿಮಗೆ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತೇನೆ ಇರುತ್ತೆ. ಒಂದು ಸ್ವಲ್ಪ ನೋಡ್ತಾ ಬನ್ನಿ, 16 ಮಂತ್ಸು, 6 ಮಂತ್ಸು, 18 ಮಂತ್ಸು, 1 ಮಂತ್, 2 ಮಂತ್, 1 ಮಂತ್ 2 ಮಂತಲ್ಲೆಲ್ಲ 1,000 ಪಾಯಿಂಟ್ ಕವರ್ ಆಗಿರೋ ಇತಿಹಾಸನೂ ಇದೆ. 6 ಮಂತ್ಸು, 1 ಮಂತ್, 2 ಮಂತ್ಸ್ ಈ ರೀತಿಯಾಗಿರೋ ಸಾಧ್ಯತೆಯೂ ಇರುತ್ತೆ. ಸೊ 2 ಮಂತ್ಸ್ ಆಗಿದೆ, ನೆಕ್ಸ್ಟು ಒಂದು ಕರೆಕ್ಷನ್ ಆಗುತ್ತಾ, ಇನ್ನು 20,000 ಹೋಗ್ತೀವ, ಏನಾಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಬಟ್ ಇದು ತುಂಬ ಒಂದು ಖುಷಿಯಾದಂಥ ವಿಚಾರ. ಬೇರೆ ಪ್ರಪಂಚದ ಎಲ್ಲ ದೇಶಗಳು ಒಂದು ಸ್ಟ್ರಗಲ್ ಆಗ್ತಿದ್ದಾಗ ಭಾರತ ಇಷ್ಟೊಂದು ಒಂದು ಸದೃಢವಾಗಿದೆ ಅನ್ನೋದು ವಿಚ್ ಇಸ್ ವೆರಿ ಹ್ಯಾಪಿ ನ್ಯೂಸ್. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು 8-10 ವರ್ಷ ಯಾರ್ಯಾರು ನೀವು 20ಸಲ್ಲಿದ್ದೀರಾ, 30ಸಲ್ಲಿದ್ದೀರಾ, 40ಸಲ್ಲಿದ್ದೀರಲ್ವಾ, ನಿಮ್ಮ ರಿಟೈರ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಹಿಂದೆ 90ಸಲ್ಲಿ ಏನು US ಬಗ್ಗೆ ಮಾತಾಡ್ತಾ ಇದ್ರಲ್ವಾ, ಅದು ರಿಪೀಟ್ ಆಗುತ್ತೆ ನಮ್ಮ ದೇಶದಲ್ಲಿ ಅನ್ನೋದು ನನ್ನ ಒಂದು ಬಲವಾದ ನಂಬಿಕೆ. ಸೊ ಹಾಗಾಗಿ ಶಾರ್ಟ್ ಟರ್ಮಲ್ಲಿ ನೀವು ಬುಲಿಶ್ ಆಗಿದ್ರು, ಬೇರಿಶ್ ಆಗಿದ್ರು, ಆದರೆ ಲಾಂಗ್ ಟರ್ಮಲ್ಲಿ ಖಂಡಿತವಾಗ್ಲೂ ಬುಲಿಶ್ ಆಗಿರಿ ಇಂಡಿಯಾದಲ್ಲಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.